ನಗುಮುಖ ಇರಲಿ, ಪರವಾಗಿಲ್ಲ, ವಿಡಿಯೋ ಇದು 25 ಆಯ್ತಾ? ಒಂದು ನಿಮಿಷ ಆಗಿದೆ. ಓಕೆ. ರಾಮ ಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ, ಶರಣಾಗು ಪ್ರಥಮ ಜಿನೇಶ. ವ್ಯವಹಾರ ನಿಶ್ಚಯವರಿತು ತಮ್ಮಾತ್ಮನತ್ವವನೆಂಬಿ ನಿಜವ ಸಾಧಿಸುವ. ನವಕೋಟಿ ಮುನಿಗಳು ಮೂವರೆಲ್ಲೆನಾರುಂಟು, ನವಕೋಟಿ ಮುನಿಗಳು ಮೂವರೆಲ್ಲೆನಾರುಂಟು. ಅವರಾಡಿಗಳಿಗೆ ರಘುವೆನು, ಅವರಾಡಿಗಳಿಗೆ ರಘುವೆನು. ಥ್ಯಾಂಕ್ ಯು. ಹಾಗೆ ನಿರ್ದೇಶಕರಾದಂತ ನಾಗೇಂದ್ರ ಕುಮಾರ್ ಆಗಮಿಸಿರ್ತಕ್ಕಂಥ ಕರ್ನಾಟಕ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷರು ಹಾಗೂ ನಿರ್ಮಾಪಕರು, ಓಡಾಡಬೇಡಿ ಸರ್, ಯಾರು ಮಧ್ಯದಲ್ಲಿ ಚಿನ್ನೇಗೌಡರವರೆಗೆ ಮಾಡ್ಕೊಳ್ತೇನೆ. ಹಾಗೆ ಪಿ ಪ್ರಸನ್ನಯ್ಯನವರು ನಮಗೆ ಬಹಳ ಬೇಕಾದಂತ ವೃತ್ತಿಯವರು. ಸುಮಾರು 5 ವರ್ಷಗಳ ಕಾಲ ಒಂದು ಕಾರ್ಯಕ್ರಮವನ್ನು ದೂರದರ್ಶನ ಪ್ರಸಾರ ಮಾಡುತ್ತೇನೆ. ಅದಲ್ಲದೆ ಈ ಹಿಂದೆಯೂ ಸಹ ಸುಮಾರು ಚಿತ್ರಗಳನ್ನ ನಿರ್ಮಾಣ ಮಾಡಿರುತ್ತಾರೆ. ಅವರಿಗೂ ನಮ್ಮ ಈ ಸಕ್ಸಸ್ ಕ್ರಿಯೇಷನ್ಸ್ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಮತ್ತೊಬ್ರು ವೇದಿಕೆ ಮೇಲೆ ಆಗಿರುವಂತ ನಿಖಿಲ್ ಮಂಜು ಸರ್ ಅವರು ನಮ್ಗೆ ತುಂಬಾ ವರ್ಷಗಳಿಂದ ಪರಿಚಯ. ಹಾಗೂ ಇತ್ತೀಚೆಗೆ ಅವರು ಒಂದು ಚಿತ್ರ ನಿರ್ದೇಶನ ಮಾಡಿ ರಾಷ್ಟ್ರೀಯ ಪುರಸ್ಕೃತರು ಆಗಿದ್ದಾರೆ. ಹಾಗೂ ರಾಷ್ಟ್ರೀಯ ಪುರಸ್ಕೃತ ಜೊತೆಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿರುತ್ತೆ. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಹಾಗೂ ಮತ್ತೊಬ್ರು ಹರೀಶ್ ಭಟ್ ಸರ್ ಇವರು ನೀನಾಸಂನಲ್ಲಿ ತುಂಬಾ ಸಕ್ರಿಯವಾಗಿ ಮಾಡಿರ್ತಾರೆ. ಹಾಗೂ ಕೆಲವು ಚಿತ್ರಗಳನ್ನ ಅವರು ಸ್ವತಃ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡಿರ್ತಾರೆ. ಇನ್ನೂ ಹಲವಾರು ಸಾಧನೆಗಳಿದೆ ಅವರದು. ಅವರಿಗೂ ನನ್ನ ಒಂದು ವಸ್ತುವಾಕ ನಮ್ಮ ಎಸ್ ಗ್ರೇಶ್ವರನ್ನು ಹೇಳ್ತಾ ಇದ್ದೀನಿ. ಹಾಗೂ ನಮ್ಮ ಬಿ ನಾರಾಯಣ ಅವರು ಫೌಂಡರ್ ಜರ್ನಲಿಸ್ಟ್ ಅಸೋಸಿಯೇಷನ್, ಇವರಿಗೆ ನಾನು ನಮ್ಮ ವಸ್ತುವನ್ನು ಹೇಳ್ತೇನೆ. ನಮ್ಮ ನಿರ್ಮಾಪಕರ ಆದಂತ ಆರ್ ಶೇಖರ್ರವರಿಗೆ ನನ್ನ ವಂದನೆಗಳು. ಈ ಚಿತ್ರದ ನಾಯಕ ನಟರು ಅಂದ್ರೆ ಇದರಲ್ಲಿ ಹೀರೋ ಅಂತ ಏನಿಲ್ಲ. ಈ ಚಿತ್ರದಲ್ಲಿ ನಿರ್ದೇಶಕ ಅವರೇ ಹೀರೋ. ಯಾಕಂದ್ರೆ ನಿರ್ದೇಶಕರು ಸುಮಾರು ಬಹಳ ಕಷ್ಟಪಟ್ಟಿರ್ತಾರೆ ಒಂದು ಸಿನಿಮಾ ಮಾಡೋದಕ್ಕೆ. ಆ ಸಿನಿಮಾ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂದ್ರೆ ಅವರಿಗೆ ಗೊತ್ತು. ಎಷ್ಟು ಸಮಸ್ಯೆಗಳನ್ನ ಎದುರಿಸಿರ್ತಾರೆ ಅದನ್ನೆಲ್ಲವನ್ನು ನಾನು ಬಹಳ ದೂರದಿಂದ ಹತ್ತಿರದಿಂದನೇ ನೋಡಿದ್ದೇನೆ. ಈ ಚಿತ್ರದ ಕೆಲವು ವಿಚಾರಗಳನ್ನ ಹೇಳ್ಬೇಕಂದ್ರೆ, ನನ್ನ ತಮ್ಮ ಸೂರ್ಯಕುಮಾರ್ ಅವರು ಈಗ ಪ್ರೇಮೇಶ್ವರದ ಸೂಪರ್ವೈಸರ್ ಆಗಿದ್ದಾಗ ಎಷ್ಟೋ ಚಿತ್ರಗಳ ಒಂದು ನಿರ್ಮಾಣ ಮಾಡುವಾಗ ನನ್ನ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಕೆಲವು ಚಿತ್ರಗಳ ನಿರ್ದೇಶಕರು, ನಿರ್ಮಾಪಕರು ಯಾವ ರೀತಿ ಇದನ್ನೆಲ್ಲ ನೋಡ್ತಾ ಇದ್ವಲ್ಲ ಅದನ್ನೆಲ್ಲ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ಹಾಗಾಗಿ ಒಂದು ಚಿತ್ರದ ಒಂದು ಕಥೆನ ಮಾಡ್ಬೇಕಂತ ಇದನ್ನು ಒಂದು 15 ವರ್ಷಗಳ ಮುಂಚೆನೆ ಈ ಕಥೆನ ರೆಡಿ ಮಾಡಿದ್ದೆ. ಅದಕ್ಕೆ ನಮ್ಮ ಆರ್ ಶೇಖರ್ ಅವರು ಸಪೋರ್ಟ್ ಮಾಡಿ ಈ ಚಿತ್ರವನ್ನ ನಿರ್ಮಾಣ ಮಾಡೋಕ್ಕೆ ಬಹಳ ಸಂತೋಷದಿಂದ ಬಂದರು. ಇದಕ್ಕೆ ಕ್ಯಾಮ್ರಾಮನ್ ಆಗಿ ನಮ್ಮ ಸೂರ್ಯ ಅಂತ ಹೇಳಿ ಅವರು ಕೂಡ ಪರಮಾತ್ಮ ಸ್ಟುಡಿಯೋ ಅವರು ಕೂಡ ಇದು ಸುಮಾರು 30 ದಿನಗಳ ಕಾಲ ನಮ್ಮ ಚಿತ್ರೀಕರಣಕ್ಕೆ ಅವಕಾಶ ಮಾಡಿಕೊಟ್ಟು ನಮಗೆ ಸಹಾಯ ಮಾಡಿದ್ರು. ಆಮೇಲೆ ಇದಕ್ಕೆ ಚಿತ್ರತಂಡ ಪೂರ್ತಿ ಎಲ್ಲ ತಂಡದವರು ಒಂದೊಂದು ಕೈ ಹಾಕಿದ್ರಿಂದನೇ ಈ ಗಗನ ಕುಸುಮ ಇವತ್ತು ಸಾಕ್ಷಾತ್ಕಾರವಾಗಿ ನಿಮ್ಮ ಮುಂದೆ ಬಂದಿದೆ. ಆಮೇಲೆ ಈ ಚಿತ್ರದ ನಾಯಕಿ ಅಂದರೆ ಮೊದಲನೇ ನಾಯಕಿ ಗಗನ ಅವರು ಗಗನ ಅಂತಾನೆ ಕರೀತಾ ಇದ್ದಾರೆ. ಇವಾಗ ಯಾರು ಅವ್ರನ್ನ ಕಾವ್ಯ ಪ್ರಕಾಶ ಅನ್ನೋದು ಬಿಟ್ಬಿಟ್ಟಿದ್ದಾರೆ ನಮ್ಮ ಈ ಟೀಮಲ್ಲಿ. ಸೊ ಅಷ್ಟರ ಮಟ್ಟಿಗೆ ಆ ಒಂದು ಪಾತ್ರದಲ್ಲಿ ತಲ್ಲೀನರಾಗಿ ಅವರನ್ನ ನಾನು ಸೆಲೆಕ್ಟ್ ಮಾಡಿ ಒಂದೇ ಒಂದು ಡೈಲಾಗ್ ನೋಡಿ ಅದನ್ನ ಸೆಲೆಕ್ಟ್ ಮಾಡಿದೆ. ಅದಕ್ಕೆ ನಮ್ಮ ಮಿತ್ರರಾದ ಸಿದ್ದರಾಂಜಯ್ಯನವರು ಕೂಡ ಇದಕ್ಕೆ ಸಹಕಾರ ಕೊಟ್ಟಿರುವಾಗ ಅವರಿಂದ ಆ ಕಾವ್ಯ ಪ್ರಕಾಶ ಪರಿಚಯ ಆಯಿತು. ನಿಜವಾಗ್ಲೂ ಗಗನನೇ ಅವ್ರ ಹೆಸರು ಇವಾಗ ನಾವು ಬಿಟ್ಬಿಟ್ಟಿದೀವಿ. ಅವ್ರ ಹೆಸರು ಕಾವ್ಯ ಪ್ರಕಾಶ್ ಅಂತ ಈಗಲೇ ಗೊತ್ತಾಗಿದ್ದು, ನನಗೆ ಮರ್ತೋಗ್ಬಿಟ್ಟಿದೆ. ಈಗ ಗಗನ ಅಂತಾನೆ ನಾವು ಕರೀತಾರೆ. ಅಷ್ಟರ ಮಟ್ಟಿಗೆ ಅದರಲ್ಲಿ ಸಕ್ರಿಯವಾಗಿ ಅವ್ರನ್ನ ತೊಡಗಿಸ್ಕೊಂಡು ಒಳ್ಳೆ ಅಭಿನಯ ಮಾಡಿದ್ದಾರೆ. ಇನ್ನು ಎರಡನೇ ನಮ್ಮ ಚಿತ್ರದ ನಾಯಕಿ ಆಶಾ ಅವರು ಪ್ರತಿಭಾವಂತರು. ಅವರು ಕೂಡ LLB ಮಾಡಿ ಅಡ್ವೊಕೇಟ್ ಆಗ್ತಾ ಇದ್ದಾರೆ ಮುಂದಕ್ಕೆ.
ಅವರು ಕೂಡ ತುಂಬಾ ಚೆನ್ನಾಗಿ ಈ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಮೂರನೇ ನಾಯಕಿ ಅಲ್ಲ, ಮೇನ್ ಆಗಿ ಅವರೇನೆ ಇದ್ದಾರೆ. ಯಾಕೆಂದ್ರೆ ಯಾರು ಇಲ್ಲಿ 1-2 ಅಂತ ಹೇಳೋ ಹಂಗೆ ಇಲ್ಲ, ಅಷ್ಟರ ಮಟ್ಟಿಗೆ ಅವರ ಅಭಿನಯದಿಂದ ತುಂಬಾ ಇದು ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೂ ಕೂಡ ನನ್ಗೆ ಬಹಳ ಸಂತೋಷ ಆಗ್ತದೆ ಈ ವೇದಿಕೆ ಮೇಲೆ ಆಗೋದಕ್ಕೆ. ಇನ್ನು ನಮ್ಮ ನಟರಾದಂತಹ ಶಿವಕುಮಾರ್ ಸರ್, ಆರಾಧ್ಯ ಅವರು, ಶಿವಕುಮಾರ್ ಸರ್ ಅವರು, ಮತ್ತೆ ನುಣವಣಿಕೆ ರಾಮಕೃಷ್ಣ ಅವರು, ಭರತಭೂಷಣ್ ಅವರು ಇದಕ್ಕೆ ಸಹ ನಿರ್ದೇಶಕರಾಗಿ ಬಹಳ ಆಸಕ್ತಿಯಿಂದ ಬಹಳ ಒಂದು ಇನ್ವಾಲ್ವ್ಮೆಂಟ್ ತಗೊಂಡು ಇದ್ರ ಬಗ್ಗೆ ತುಂಬಾ ಆಸಕ್ತಿಯಿಂದ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಒಬ್ಬರಂತ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಹಳೆ ಒಂದು 35 ವರ್ಷಗಳ ಹಿಂದಿನ ನಟರು ಒಂದು ನಮ್ಮ ಚಂದ್ರಕಾಂತ್ ರವರು ಸಹ ಅವರು ಆಗಲೇ ಅಭಿನಯದಲ್ಲಿ ಬಹಳಷ್ಟು ಮುಂದುವರೆದಿದ್ದಾರೆ. ಆದ್ರೂ ನಮ್ಮ ಮೊದಲನೇ ಧಾರಾವಾಹಿನಲ್ಲಿ ಬಂದದ್ದು ಕೊನೆಗೆ ಇದರಲ್ಲೂ ಕೂಡ ನಮ್ಮಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ನಮ್ಮ 35 ವರ್ಷಗಳ ಒಂದು ಪರಿಚಯ ಹಾಗೆ ಉಳ್ಕೊಂಡಿದ್ದರಿಂದ ಇದು ಸಾಧ್ಯ ಅಂತ ಹೇಳ್ಬೋದು. ಆಮೇಲೆ ಈ ಚಿತ್ರದ ಒಂದು ವಿಶೇಷ ಏನಂದ್ರೆ 89-90ರಲ್ಲಿ ಈ ನಾವೊಂದು ಕನಸಿನ ಲೋಕ ಅಂತ ಒಂದು ಧಾರಾವಾಹಿ ಮಾಡಿದ್ವಿ. ಅದು ನಿರ್ಮಾಪಕರ ಕತೆ. ನಿರ್ಮಾಪಕರ ಮಾಡಕ್ ಹೋದಾಗ ಏನೆಲ್ಲ ಕಷ್ಟ, ಅದು ತುಂಬಾ ಧಾರಾವಾಹಿ ಬಹಳ ಫೇಮಸ್ ಆಯ್ತು ದೂರದರ್ಶನಲ್ಲಿ. ಆ ಚಿತ್ರದ ಒಂದು ಮಹಾಲಕ್ಷ್ಮಿ ಲೇಔಟ್ ನಡೆದಂತ ಆಂಜನೇಯ ಸ್ವಾಮಿ ದೇವಸ್ಥಾನದ ಆ ಚಿತ್ರದ ಇನಾಗ್ರೇಷನ್ ಮಾಡಿದ್ದು ನಮ್ಮ ಸನ್ಮಾನ್ಯ ಚಿನ್ನೇಗೌಡರು ಸರ್ ಅವರು. ಆದ್ರೆ ಅದೇ ತರ ಈ ಒಂದು ಸಿನಿಮಾ ಕೂಡ ಅವರ ಕೈನಲ್ಲಿ ಇನಾಗ್ರೇಷನ್ ಆಗಿದ್ದಾರೆ. ಸುಮಾರು 35 ವರ್ಷಗಳ ನಂತರ ಮತ್ತೆ ನಮ್ಗೆ ಇದು ಬಹಳ ಸ್ಫೂರ್ತಿದಾಯಕವಾಗಿ ನಮ್ಗೆ ಗಗನ ಕುಸುಮ ಚಿತ್ರದ ಒಂದು ಚಾನ್ಸ್ ಮಾಡಿದ್ದಾರೆ. ಇದಕ್ಕೆ ಕಾರಣ ಎಲ್ಲ ನಮ್ಮ ಫ್ರೆಂಡ್ಸು, ನಮ್ಮ ಮಿತ್ರರಾಗ್ಬೋದು, ನಮ್ಮ ಅಧಿಕಾರಿಗಳಾಗ್ಬೋದು, ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಕೆಲಸ ಮಾಡಿದ್ದೆ. ಅಲ್ಲಿನ ಅಧಿಕಾರಿಗಳು ಕೂಡ ನನಗೆ ತುಂಬಾ ಒಂದು ಸಹಕಾರ ನೀಡಿದ್ರು. ಅವಾಗ ನಾನು ಎಲ್ಲೂ ನಿಲ್ಲಿಸಿಲ್ಲ ನನ್ನ ಜರ್ನಿನ. ಅವಾಗ ಧಾರಾವಾಹಿ ಮಾಡ್ತಿದ್ದೆ. ರೈಲು ಜೀವನ ಧಾರಾವಾಹಿ ರೈಲ್ವೆ ಡಿಪಾರ್ಟ್ಮೆಂಟ್ಗೇನು ಮಾಡಿದೆ. ಅದು ನಮ್ಮ ರಾಜೇಶ್ ಅವರು, ನಮ್ಮ ಕಲಾ ತಪಸ್ವಿ ರಾಜೇಶ್ ಅವರು ಮುಖ್ಯ ನಾಯಕರಾಗಿ ಬಹಳ ಚೆನ್ನಾಗಿ ಮಾಡಿ ಅದಕ್ಕೊಂದು ನ್ಯಾಯ ಒದಗಿಸಿದ್ರು. ಅದು ದೂರದರ್ಶನದಲ್ಲಿ ಇತಿಹಾಸನೇ ನಿರ್ಮಿಸಿದ್ರು. 1,30,30,000 ರೂಪಾಯಿ ಎಪಿಸೋಡ್ ಬರ್ತಾ ಇತ್ತು ಅದಕ್ಕೆ. ಅಷ್ಟರ ಮಟ್ಟಿಗೆ ಅದು 36 ಎಪಿಸೋಡ್ಗಳ ಕಾಲ ಅದು ಓಡ್ತು. ಅದನ್ನ ಇನಾಗ್ರೇಷನ್ ಮಾಡಿದವರು ಸನ್ಮಾನ್ಯ ರೈಲ್ವೆ ಮಿನಿಸ್ಟರ್ ಸಿ.ಕೆ. ಜಾಫರ್ ಶರೀಫ್ ಸಾಹೇಬ್ರು. ನನ್ನ ಅದೃಷ್ಟ. ಯಾಕೆಂದ್ರೆ ಎಲ್ಲ ಒಂದು ದೊಡ್ಡ ಕೈಗಳು ನನಗೆ ತುಂಬಾ ಹೆಲ್ಪ್ ಮಾಡಿದೆ ಈ ಚಿತ್ರರಂಗದಲ್ಲಿ. ಮತ್ತೆ ಎಲ್ಲ ನನ್ನ ಸ್ನೇಹಿತರು, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಾರ್ಯದಲ್ಲಿ ನನಗೀಗ ನಮ್ಮ ಆರ್ ಶೇಖರ್ ಅವರು ತುಂಬಾ ಆಸಕ್ತಿಯಿಂದ ಎಲ್ಲವನ್ನೂ ನಾನೇ ಮಾಡ್ತೇನೆ ಅಂತ ಮುಂದೆ ಬಂದು ಮಾಡಿದ್ದು ನಿಜವಾದ ನನಗೆ ಹೂವಿನ ಸರ ಎತ್ತದಷ್ಟೇ ಒಂದು ಅನುಕೂಲವಾಗಿ ಚಿತ್ರ ನಡೀತು. ಶುರು ಮಾಡುವಾಗ ಇದ್ದಂತ ಒಂದು ಅದ್ರ ನಾನೇನು ಆತಂಕ ಇರಲಿಲ್ಲ. ಆದ್ರೆ ಅದನ್ನ ಬಹಳ ಹಗುರವಾಗಿ ಎಲ್ಲ ಆಯ್ತು ನಾನೇ ಮಾಡ್ತೇನೆ ಯಾವ್ದಕ್ಕೂ ಏನು ವಿಷಯದ ಏನಕ್ಕೆ ಅಂತ ಕೇಳ್ತಾ ಇರ್ಲಿಲ್ಲ. ಎಲ್ಲವನ್ನೂ ನಾನೇ ಮಾಡ್ತೀನಿ ಅಂತ ಬಂದ್ರು, ಆಸಕ್ತಿಯಿಂದ ಮಾಡ್ರೆ ಇಷ್ಟ ಮಟ್ಟಿಗೆ ಮಾಡಿದ್ದೇವೆ. ಈ ಚಿತ್ರರಂಗದಲ್ಲಿ ಈ ಚಿತ್ರ ಯಶಸ್ವಿ ಆಗತ್ತೋ ಬಿಡುತ್ತೋ ಅನ್ನೋದು ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದೀನಿ. ಸೊ ಏನು ನಮ್ಮ ಒಂದು ಪ್ರಯತ್ನ. ಈ ಚಿತ್ರದ ಒಂದು ವಿಶೇಷ ಏನಂದ್ರೆ ಸಿನಿಮಾ ರಂಗದಲ್ಲಿ ಅನಿವಾರ್ಯ ಆದರೂ ಸಹ ಈ ಮದ್ಯಪಾನ, ಧೂಮಪಾನ ಯಾವುದನ್ನು ನಾವು ಬಳಸಿಲ್ಲ ಇಲ್ಲಿ. ಅದೇ ಒಂದು ವಿಶೇಷ. ಎಲ್ಲ ಸಮೇತ ಕೂತ್ಕೊಂಡು ನೋಡ್ಬೇಕಾದಂತ ಒಂದು ಚಿತ್ರ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು, ಹಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಕಾರಣ. ಜೈ ಕರ್ನಾಟಕ. ಜೇನು ಮಾತಾಡ್ಬಿಟ್ಟು ಅವ್ರು ರಾಮಕೃಷ್ಣ ಮಾತಾಡ್ಬಿಟ್ರು. ನನ್ನ ಇದು ಮುಗಿಸ್ಕೊಂತೀನಿ ಅಷ್ಟೇ. ಏನಿಲ್ಲ, ಏನು ಮಾತಾಡಲಿಲ್ಲ. ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಬಗ್ಗೆ ಅಪರಿಚಿತ ಅಂತ ನಾನು ಅಂದ್ಕೊಳ್ತೀನಿ. ಬೇಸಿಕಲಿ ನಾನೊಬ್ಬ ಕ್ರೈಮ್ ರಿಪೋರ್ಟರು. ಉದಯ ಟಿವಿ ಮತ್ತೆ ಈ ಟಿವಿನಲ್ಲಿ ಬರ್ತಾ ಇದ್ದಂತ ಕ್ರೈಮ್ ಸ್ಟೋರಿ, ಕ್ರೈಮ್ ಡೈರಿ, ಮತ್ತೆ ಜಿ ಟಿವಿನಲ್ಲಿ ಬರ್ತಾ ಇದ್ದಂತ ಬದುಕು ಜಟ್ಕಾವಂಡಿ ಸುವರ್ಣದಲ್ಲಿ ಬರ್ತಾ ಇದ್ದಂತ ಕಥೆಯೆಲ್ಲ ಜೀವನದ ಕಂಟೆಂಟ್ ಡೈರೆಕ್ಟರ್. ಸಿನಿಮಾ ಬಗ್ಗೆ ನನಗೆ ನಿಮ್ಗೆ ಗೊತ್ತಿದ್ದಷ್ಟು ಗೊತ್ತಿಲ್ಲ, ಇದನ್ನು ನಾನು ಪ್ರಾಮಾಣಿಕವಾಗಿ ಒಪ್ಕೊಳ್ತೇನೆ ನಾನು. ಆದರೆ ಈ ಸಂಚಿಕೆಗಳನ್ನು ನಿರ್ದೇಶಿಸುವಾಗ ನಾನು ಗಮನಿಸಿದಂತ ಒಂದು ಮೂಲ ಅಂಶ ಏನು ಅಂದರೆ, ಯಾವುದೇ ಒಂದು ಯಶಸ್ಸು ಅಥವಾ ವೈಫಲ್ಯದ ಮಧ್ಯೆ ಇರೋ ಒಂದು ಮೂಲ ಧಾತುಗಳು ಯಾವುದು ಅಂದರೆ ಪ್ರೇಮ ಮತ್ತು ನಿಷ್ಠೆ, ಲವ್ ಅಂಡ್ ಲಾಯಲ್ಟಿ. ಈ ಎರಡಕ್ಕೆ ಧಕ್ಕೆ ಆದಾಗ ಮನುಷ್ಯ ಸಂಬಂಧಗಳು ಹಳಿಸೋಗುತ್ತೆ, ಬದುಕು ದುರಂತ ಅಂತ್ಯ ಕಾಣುತ್ತೆ. ಇದು ನಾನು ಈ ಸಂಚಿಕೆಗಳನ್ನ, ಈ 4 ಸಂಚಿಕೆಗಳನ್ನ ಮಾಡಿಕೊಡುವಾಗ ಕಂಡುಕೊಂಡಂತ ಸತ್ಯ. ಇದು ನಾನು ಯಾಕೆ ಇವತ್ತು ಇಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಕಾಸ್ಟ್ ಕೌಚಿಂಗ್ ಬಗ್ಗೆ ಇವತ್ತು ಬಹಳಷ್ಟು ಚರ್ಚೆ ನಡೀತಾ ಇದೆ. ಅಂತ ಸಂದರ್ಭದಲ್ಲಿ ನಿರ್ದೇಶಕ, ನಟ, ಚಿತ್ರರಂಗದವರ ಮಾನವೀಯ ಸಂಬಂಧಗಳ ಬಗ್ಗೆ ಹೆಚ್ಚಿನ ಚರ್ಚೆ ಆಗ್ತಾ ಇರುವಾಗ ಈ ಚಿತ್ರ ಅತ್ಯಂತ ಹೆಚ್ಚು ಪ್ರಸ್ತುತ ಅಂದ್ಕೊಳ್ತೇನೆ. ನಾನು ಕಥಾಂತರ ಇರ್ಬೋದು ಅಂತ ನಾನು ಗ್ರಹಿಸ್ಕೊಂಡಿದ್ದೀನಿ, ತಪ್ಪೋ ಸರಿಯೋ ನನಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಒಬ್ಬ ನಟಿ, ಖ್ಯಾತ ನಟಿ, ಒಬ್ಬ ನಿರ್ದೇಶಕ, ತಾನೇ ರೂಪಿಸಿದಂತ ನಟಿಯ ನಿರ್ದೇಶಕ, ಒಬ್ಬ ತರಬೇತುದಾರ ಮತ್ತೊಬ್ಬ ಕ್ರೀಡಾಪಟು, ಖ್ಯಾತ ಕ್ರೀಡಾಪಟು, ಇವರುಗಳ ಮಧ್ಯೆ ಒಂದು ಅಗೋಚರವಾದಂತ ಬಾಂಧವ್ಯ ಇರುತ್ತೆ.
ಆದರೆ ಇವೆರಡರ ಮಧ್ಯೆ ವಯಸ್ಸು ರೂಪಗಳ ಅಂತರ ಬಹಳಷ್ಟು ಇರುತ್ತೆ. ಬಹಳಷ್ಟು ಜನ ಇದರ ಬಗ್ಗೆ ಮಾತಾಡ್ತಾರೆ, ಅಪಹಾಸ್ಯ ಮಾಡ್ತಾರೆ, ಗಾಸಿಪ್ಗಳನ್ನ ಹಾಡ್ತಾರೆ, ವಯಸ್ಸಿನ ಬಗ್ಗೆ ಅವಹೇಳನ ಮಾಡ್ತಾರೆ, ಅನೈತಿಕ ಅಂತ ಹೀಯಾಳಿಸ್ತಾರೆ. ಇದೆಲ್ಲವೂ ನಡೆಯುತ್ತೆ. ಆದ್ರೆ ನನಗೆ ಗೊತ್ತಿರೋ ಪ್ರಕಾರ ಕೆಲವು ಅಪವಾದಗಳು ಇರಬಹುದು ಇದಕ್ಕೂ ಕೂಡ. ಆದ್ರೆ ನನಗೆ ಗೊತ್ತಿರೋ ಪ್ರಕಾರ ಬಹಳಷ್ಟು ಸಂಬಂಧಗಳಲ್ಲಿ ಆ ಆಕರ್ಷಣೆನೇ ಇರೋದಿಲ್ಲ. ಕೇವಲ ತಾನು ರೂಪಿಸಿದಂತ ಒಬ್ಬ ನಟಿ ಖ್ಯಾತಳಾದಾಗ ಆಕೆ ಶಾಶ್ವತವಾಗಿ ನನಗೆ ನಿಷ್ಠಳಾಗಿರಬೇಕು ಅಂತ ಒಬ್ಬ ನಿರ್ದೇಶಕ ಬಯಸೋದು ಸಹಜ. ಮತ್ತೆ ಅಥವಾ ಆಕೆಯನ್ನು ಯಾರಾದ್ರೂ ದುರುಪಯೋಗ ಪಡಿಸ್ಕೊಂಡಾರೋ ಆಕೆಯ ವೃತ್ತಿ ಜೀವನ ಹಾಳಾಗೋಗುತ್ತೆ ಅಂತ ಕಣ್ಗಾವಲು ಕಾಯೋದು ಕೂಡ ಸಹಜ. ಅದೇ ರೀತಿ ತನ್ನನ್ನು ರೂಪಿಸಿದಂತ ನಿರ್ದೇಶಕ ತನಗೆ ಒಂದು ಪರ್ಸನಲ್ ಸ್ಪೇಸ್ ಕೊಡ್ತಾ ಇಲ್ಲ, ನನಗೆ ವೈಯಕ್ತಿಕವಾದ ಆಯ್ಕೆಗಳಿಗೆ ಬಿಡ್ತಾ ಇಲ್ಲ, ನನ್ನ ಸಂಪರ್ಕಗಳಿಗೆ ತಡೆ ಆಗ್ತಾನೆ ಅಂತ ನಟಿ ಕೂಡ ಕೊರಗ್ತಾಳೆ, ಪರ್ಸನಲ್ ಸ್ಪೇಸ್ ಅನ್ನು ಬಯಸ್ತಾಳೆ. ಅದು ಕೂಡ ಸಹಜ. ಇವೆರಡರ ಮಧ್ಯೆ ತಾಕಲಾಟ ಉಂಟಾದಾಗ ಇಬ್ಬರಲ್ಲಿ ಒಬ್ಬರ ವೃತ್ತಿ ಜೀವನ ಹಾಳಾಗೋಗುತ್ತೆ, ನಗೆ ಪಾಟ್ಲಿಗೆ ಹೀಳಾಗುತ್ತೆ. ಇಂಥ ಸಂದರ್ಭಗಳನ್ನ ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಕಾಣ್ತಾ ಇದ್ದೀವಿ. ಇದು ಕ್ರೀಡಾ ಲೋಕಕ್ಕೂ ಅನ್ವಯಿಸುತ್ತೆ. ಬಹುಶಃ ಇಂಥದ್ದೊಂದು ಕಥಾಂತರ ಇದ್ರಲ್ಲಿ ಇರಬಹುದು ಅಂತ ನಾನು ಅಂದ್ಕೊಂಡು ಈ ಮಾತನ್ನ ಮಾತಾಡ್ತಾ ಇದ್ದೇನೆ. ಹಾಗಾಗಿ ಈ ದೈಹಿಕ ಆಕರ್ಷಣೆ ಅನ್ನೋದು ತಾತ್ಕಾಲಿಕ, ಆದರೆ ನಿಷ್ಕಾಮ ಪ್ರೇಮ ಇದೆಯಲ್ಲ, ಆ ಪ್ರೇಮ ಸರ್ವಕಾಲಿಕ. ಪುಟ್ಟಣ್ಣ ಕಣಗಾಲು, ರಾಜ್ ಕಪೂರ್ ಅಂತವರು ಇಂಥದ್ದೇ ವಸ್ತುಗಳನ್ನು ಇಟ್ಕೊಂಡು ಚಿತ್ರಗಳನ್ನು ನಿರ್ಮಿಸಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಮತ್ತೆ ವೈಯಕ್ತಿಕ ಬದುಕಿನಲ್ಲಿ ಇಂಥದ್ದೇ ಕಾರಣಗಳಿಗಾಗಿ ತಮ್ಮ ಅಂತ್ಯಕಾಲದಲ್ಲಿ ಮಾನಸಿಕ ಕ್ಷೋಭೆಯನ್ನ ಅನುಭವಿಸಿದ್ದಾರೆ. ಈ ಕಾರಣಕ್ಕೆ ಇಂಥ ಎಲ್ಲ ಗ್ರಹಿಕೆಗಳನ್ನ ನಾಗೇಂದ್ರ ಕುಮಾರ್ ಜೈನ್ ಇಟ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಯಾರೋ ಯುವಕರು ಅಂದ್ಕೊಂಡಿದ್ದೆ. ಸಾಕಷ್ಟು ಮಾಗಿದ್ದಾರೆ, ವೃತ್ತಿ ಜೀವನದಲ್ಲಿ ಎಲ್ಲವನ್ನೂ ಹತ್ತಿರದಿಂದ ಕಂಡಿದ್ದಾರೆ. ಇಂತಹ ಒಳತುಟಿ ಈ ಸಿನಿಮಾದಲ್ಲಿ ಇದೆ ಅಂತ ನಾನಂತೂ ಭಾವಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿವಸ ನಾವು ನೀವೆಲ್ಲರೂ ಕೂಡ ಒಂದು ವಿಶೇಷವಾದ ಸಮಾರಂಭದಲ್ಲಿ ಭಾಗಿಯಾಗಿದ್ದೇವೆ. ಅದಕ್ಕೆ ಮೂಲ ಕಾರಣ ಗಗನ ಕುಸುಮ. ಹೆಸರು ತುಂಬಾ ಚೆನ್ನಾಗಿದೆ, ಟೈಟ್ಲ್ ಮಾತ್ರ ಸೂಪರ್ ಟೈಟ್ಲ್. ಆ ಗಗನ ಕುಸುಮ ಚಿತ್ರದ ಟ್ರೈಲರ್ ಲಾಂಚ್ ಹಾಗೂ ಹಾಡುಗಳನ್ನ ಬಿಡುಗಡೆ ಮಾಡಿದ್ದಾರೆ. ನೀವು ನೋಡಿದ್ದೀರಾ, ನಾನು ನೋಡಿದ್ದೀನಿ. ಮೇಲಾಗಿ ನಾಗೇಂದ್ರ ಜೈನ್ ಅವರು ಬಹಳ ಕಷ್ಟಪಟ್ಟು ತುಂಬಾ ವರ್ಷಗಳಿಂದ ಸಾಧನೆಯ ಫಲ ಇದು ಅಂತ ನಾನು ಅನ್ಕೊಂಡಿದ್ದೀನಿ. ಗಗನ ಕುಸುಮ ಇದಕ್ಕೆ ಸಾಥ್ ಕೊಟ್ಟವರು ನಿರ್ಮಾಪಕರಾದಂತ ಚೇತನ್ ಅವರು, ಶೇಖರ್ ಅವರು. ನಿಜವಾಗ್ಲೂ ಕೂಡ ನಾನು ಯಾವಾಗಲೂ ಕೂಡ ನಿರ್ಮಾಪಕರ ಪರ. ಯಾಕಪ್ಪ ಅಂದ್ರೆ ನಿರ್ಮಾಪಕ ಇಲ್ಲದೆ ನಾವು ಯಾರು ಬರಕ್ ಸಾಧ್ಯ ಇಲ್ಲ. ನಿರ್ದೇಶಕರಾಗ್ಲಿ, ಕಲಾವಿದರಾಗ್ಲಿ, ಡೈರೆಕ್ಟರ್ ಆಗ್ಲಿ, ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗ್ಲಿ, ಯಾರೇ ಆದ್ರೂ ಕೂಡ ನಿರ್ಮಾಪಕ ಮುಖ್ಯ. ನಿರ್ಮಾಪಕ ಇಲ್ಲ ಅಂದ್ರೆ ನಾವೆಲ್ಲ ಜೀರೋನೆ. ಆದ್ರಿಂದ ಈ ಚಿತ್ರದ ನಿರ್ಮಾಣಕ್ಕೆ ಸಹಕಾರ ನೀಡಿದಂತ ನಿರ್ಮಾಪಕರಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ರಾಜರಾಜೇಶ್ವರಿ ಅವರು ಒಳ್ಳೇದು ಮಾಡಲಿ ಅಂತೇಳಿ ಹಾರೈಸ್ತೀನಿ. ಈಗಾಗಲೇ ಅನೇಕ ಮಹನೀಯರು ಮಾತಾಡಿದ್ದಾರೆ. ಈ ಸಭೆಯಲ್ಲಿ ಅನೇಕ ಗಣ್ಯಾತಿ ವ್ಯಕ್ತಿಗಳೆಲ್ಲೂ ಕೂತಿದ್ದಾರೆ. ಎಲ್ಲರ ಹೆಸರನ್ನು ಹೇಳಕ್ ಹೋಗ್ತು ಅಂದ್ರೆ ನೀವು ಬೈಕೋತೀರಾ, ಏನ್ ಸರ್ ಎಲ್ಲರೂ ಹೇಳಿದಾರೆ ನೀವೇ ಯಾಕೆ ಕೇಳ್ತೀರಿ ಸರ್. ಎಲ್ಲರೂ ಕೂತಿದ್ದಾರೆ. ನಿಜವಾಗ್ಲೂ ಕೂಡ ಖುಷಿ ಆಗ್ತಾ ಇದೆ. ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಬರೀ ಸಾಂಗ್ಗಳು ಮಾತ್ರ ನೋಡಿದ್ ನಾನು, ಪೂರ್ತಿ ಸಿನಿಮಾ ನೋಡಿಲ್ಲ. ಪೂರ್ತಿ ಸಿನಿಮಾ ನೋಡಿದ್ರೆ ಅದು ಏನು ಎತ್ತ ಅಂತ ಹೇಳ್ಬೋದಾಯ್ತು. ಈಗ ಸಾಂಗ್ಗಳು ನೋಡಿದೀವಿ. ಸಾಂಗ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾಗೇಂದ್ರ ಜೈನ್ ಅವರು. ಜೊತೆಗೆ ಈ ಚಿತ್ರದ ಕಲಾವಿದರು ತುಂಬಾ ಜನ ಬಂದಿದ್ದಾರೆ. ತುಂಬಾ ಜನ ಕಲಾವಿದರಿದ್ದಾರೆ ಇಲ್ಲಿ ಅಲ್ವಾ? ಯಾರ ಹೆಸರು ಗೊತ್ತಾಗ್ತಾ ಇಲ್ಲ. ಅವರೊಬ್ರು ಮಾತ್ರ ನೋಡಿದೆ ಫಸ್ಟ್ ಬಂದಾಗ ನಾನು ಆಡಿಟೋರಿಯಂ ನಲ್ಲಿ. ಇವ್ರು ಏನು ಕಲಾವಿದ್ರ ಇರ್ಬೇಕು ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಅವರೇ ಹೀರೋಯಿನ್ ಇದರಲ್ಲಿ. ಅದರಿಂದ ಎಲ್ರಿಗೂ ಒಳ್ಳೇದಾಗ ನಿಜವಲ್ಲೂ ಕೂಡ ನಾಗೇಂದ್ರ ಜೈನ್ ಅವರು ಬಹಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತು, ಸಿನಿಮಾ ಇವತ್ತು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇವತ್ತು ಸಿನಿಮಾ ಮಾಡೋದು ಈಸಿ,
ಬಿಡುಗಡೆ ಮಾಡೋದು ಇನ್ನೂ ಕಷ್ಟ. ಬಿಡುಗಡೆ ಆದ್ಮೇಲೆ ಯಶಸ್ವಿ ಆದ್ರೆ ಕೈ ಚಪ್ಪಾಳೆ ಹೊಡೆದ್ರೆ ನಿರ್ಮಾಪಕರು ಜೈ ಅಂತಾರೆ, ನಿರ್ದೇಶಕರು ಜೈ ಅಂತಾರೆ, ಆಮೇಲೆ ಜೊತೆ ಅಲ್ಲಿ ಹಾಕ್ಬಾರ್ದು ಕಲಾವಿದರೆಲ್ಲರೂ ಕೂಡ ಜೈ 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 ಅಂತೀವಿ. ಇಲ್ಲಾಂದ್ರೆ ಏನ್ ಮಾಡೋದು? ಮೊದ್ಲೆಲ್ಲ ಯಾವಾಗ್ತಿದ್ದಪ್ಪ ಅಂದ್ರೆ ನಿರ್ಮಾಣ ಮಾಡಿದಾಗ ನಾವು ಅದಕ್ಕೊಬ್ಬರು ವಿತರಕರು ಇರ್ತಾ ಇದ್ರು. ವಿತರಕರು ಕೊಡ್ತಾ ಇದ್ರು, ತಗೊಂಡೋಗಿ ಕೊಡ್ತಾ ಇದ್ರು. ಅದನ್ನ ನಾವು ಎಲ್ಲಾ ಕಡೆ ಬಿಡುಗಡೆ ಮಾಡ್ತಾ ಇದ್ವಿ. ಆಗು ಹೂಗಳಲ್ಲೂ ಹಂಚ್ಕೋತಾ ಇದ್ವಿ. ಈಗ ಹಾಗಲ್ಲ. ಈಗ ನಿರ್ಮಾಣ ಮಾಡೋದೊಂದು ಕರ್ತವ್ಯ ಅಷ್ಟೇ. ನಿರ್ಮಾಣ ಮಾಡ್ತೀವಿ. ನಿರ್ಮಾಣ ಮಾಡಿದ್ಮೇಲೆ ಎಲ್ಲವನ್ನೂ ನಿರ್ಮಾಪಕನೇ ಹೊತ್ಕೋಬೇಕು. ಇವಾಗ ಅದಕ್ಕೋಸ್ಕರ ನಾನೇನ್ ಹೇಳ್ತೀನಪ್ಪ ಅಂದ್ರೆ, ನಾನು ನಿರ್ಮಾಪಕರ ಪರವಾಗಿ ಮಾತಾಡ್ತಾ ಇದ್ದೀನಿ. ಆ ನಿರ್ಮಾಪಕರಿಗೆ ಹಣ ತೊಡಗಿಸಿದಿರಲ್ಲ ಪುಣ್ಯಾತ್ಮ, ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರ ಯಶಸ್ಸು ಸಿಗ್ಬೇಕು ಅಂತ ಹೇಳಿ ನಾನು ಆಶಿಸ್ತೀನಿ. ಯಾಕಂದ್ರೆ ಈ ಸಿನಿಮಾ ಮಾಡೋದು ಇದೊಂಥರ ಚಟ. ಆಮೇಲೆ ಕಲಾವಿದರು ಬಿಡಿ, ಕಲಾವಿದರು ಎಲ್ಲರೂ ಬಂದಿದ್ದೀರಿ, ಕೂತಿದ್ದೀರಿ, ಅವ್ರು ಕರೀತೀವಿ, ಪಾರ್ಟ್ ಮಾಡ್ತಾರೆ, ಬಣ್ಣ ಹಾಕ್ತಾರೆ, ಹೋಗ್ತಾರೆ. ಸಕ್ಸಸ್ ಆದಾಗ ಅವ್ರಿಗೆಲ್ರಿಗೂ ಜೈ ಜೈ ಅಂತೀವಿ. ಏನೋ ಹೆಚ್ಚು ಕಡಿಮೆ ಆದಾಗ ಏನೋ ಸುಮಾರಾಗ ಆಯ್ತು ಕಣೆ ಅಂದ್ಬಿಡ್ತೀವಿ. ಅವೆಲ್ಲರೂ ಬೇಡ. ಎಲ್ಲ ಮಿತ್ರರೆಲ್ಲ ಬಂದಿದ್ರಿ, ನಮ್ಮ ವರದಿಗಾರರು ಬಂದಿದ್ದಾರೆ, ಎಲ್ಲ ಸ್ನೇಹಿತರೆಲ್ಲ ಬಂದಿದ್ದಾರೆ. ಎಲ್ಲ ಗೊತ್ತಿರೋ ಮುಖಗಳಲ್ಲಿ, ಯಾರೇನು ಹೊಸ ಮುಖಗಳು ಏನಿಲ್ಲ ಇಲ್ಲಿ. ನೀವೆಲ್ಲ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಗೆ ನೀವು ಹೇಳ್ಬೇಕಾಗಿಲ್ಲ. ನಾನು ನೀವು ಜೈ ಅಂದ್ರೆ ನಾವು ಜೈ, ಹೌದು ಜೈ ಅನ್ಲೇಬೇಕು ನಮ್ಗೆ. ನೀವು ಜೈ ಪರವಾಗಿಲ್ಲ, ಹೋಗಿದ್ವಿ, ಆಗಿತ್ತು, ಒಳ್ಳೇದಾಗಿದೆ ಅಂತ ಹೇಳಿದ್ರೆ 4 ಜನ ಬರ್ತಾರೆ. ಅದಕ್ಕೋಸ್ಕರ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಮೊದಲು ಚಿತ್ರದ ಬಗ್ಗೆ ಒಳ್ಳೆ ಮಾತನ್ನ, ಒಳ್ಳೆ ಅಭಿಪ್ರಾಯವನ್ನ ಹೇಳ್ಬೇಕು ಅಂತ ನಾನು ನಿರ್ಮಾಪಕರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೆ. ಯಾಕಂದ್ರೆ ನಿರ್ಮಾಪಕರಿಂದ ಯಾರು ಬರೋದಿಲ್ಲ ರೀ, ಯಾರು ಬರಕ್ ಸಾಧ್ಯನೇ. ಯಾರು ಬರಕಾಗತ್ತೆ? ಏನಪ್ಪಾ ಬರಕಾಗತ್ತ? ಹಣ ಹಾಕೋದ್ರೆ ದುಡಿದ್ರೆ ಎಲ್ಲ ಬಂದ್ ನಿಂತ್ಕೋತೀವಿ. ಡೈರೆಕ್ಟರ್ ಬರ್ತಾರೆ, ಕಲಾವಿದ್ರು ಬರ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಬರ್ತಾರೆ, ಟೆಕ್ನಿಷಿಯನ್ಸ್ ಬರ್ತಾರೆ, ಎಲ್ಲರೂ ಬರ್ತೀವಿ. ಅನ್ನದಾತರು ನಿರ್ಮಾಪಕನೇ ಬರ್ಲಿಲ್ಲ ಅಂದ್ರೆ ನೀವು ಬರ್ಬೇಕು. ನಾವು ನಿರ್ಮಾಪಕ ನೀವು ಬರ್ತಿರೋದು, ನೀವೇ ಬರ್ತೀವಿ. ನಿಮ್ ಬಾಯಲ್ಲಿ ಬೆಣ್ಣೆ ಹಾಕ ಅಲ್ವಾ? ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಸ್ನೇಹಿತರು ಕೂಡ ತುಂಬಾ ಚೆನ್ನಾಗಿ, ಎಲ್ಲ ನಮ್ಮ ಪತ್ರಿಕಾ ಮಿತ್ರರೆಲ್ಲ ಬಂದಿದ್ದಾರೆ. ನಂಗೆ ಖುಷಿ ಆಗುತ್ತೆ. ಎಲ್ಲರೂ ಕೂಡ ನೃತ್ಯವರು ಎಲ್ಲಾರು ಕರೆದಿದ್ದೀರಾ. ನಾವು ಕೂಡ ಬಂದಿದ್ದೀವಿ. ಒಳ್ಳೆ ತಿಂಡಿ ಕೊಟ್ರು ನಮ್ಗೆ, ತಿಂಡಿ ಮಾಡಿದೀವಿ. ಜೊತೆಗೆ ವೇದಿಕೆ ಮೇಲೆ ಒಳ್ಳೊಳ್ಳೆ ಅಧಿಕಾರಿಗಳು ಕೂರಿಸ್ಕೊಂಡಿದ್ದೀರಾ. ಖುಷಿ ಆಗ್ತಾ ಇದೆ ನನಗೆ. ಈ ಸಭೆಯಲ್ಲಿ ನಮ್ಮನ್ನು ಕರೆದು ಅವಕಾಶ ಕೊಟ್ಟು 4 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಚಿತ್ರ ಸಂಸ್ಥೆಯವರಿಗೆ, ಗಗನ ಕುಸುಮ ಸಂಸ್ಥೆಯವರಿಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಕಲಾವಿದರಿಗೆ ಎಲ್ಲರೂ ಕೂಡ ಒಳ್ಳೇದಾಗ್ಲಿ, ಆ ಪಾಂಡುರಂಗನ ಕೃಪಾಶೀರ್ವಾದ ಇರಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೋಡೋದಕ್ಕೆ ಅನ್ನಿಸ್ತಾ ಇರುವಂತದ್ದು, ಇದು ಎಂಟೈರ್ ನಾಗೇಂದ್ರ ಕುಮಾರ್ ಜೈನ್ ಅವರ ಸಂಪಾದನೆ ಅಂತ. ಇದು ಅವರ ಆಸ್ತಿ. ಯಾಕಂದ್ರೆ ಬಹುಶಃ ಇಲ್ಲಿ ಇರೋರೆಲ್ಲರೂ ಕೂಡ ಜೈನ್ ಅವರಿಗೆ, ಈ ಸಿನಿಮಾಗೆ ಒಳ್ಳೇದಾಗಬೇಕು ಅನ್ನೋ ಒಂದು ಪ್ರೀತಿಯಿಂದ ಬಂದಿದ್ದೀರಿ. ಹಾಗಾಗಿ ಇದು ಅವರ ದಶಕಗಳ ಸಂಪಾದನೆ. ನನಗೆ ಮೊದಲು ಅಣ್ಣವರು ಮಾತಾಡಿದ್ದಾರೆ, ಅವರು ಕೂಡ ಅವರ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ ಸಿನಿಮಾ ಬಗ್ಗೆ. ಹಾಗಾಗಿ ನಾನು ಹೆಚ್ಚು ಮಾತಾಡುವಂಥದ್ದು ಏನಿಲ್ಲ. ನಾವು ನಮ್ಮ ಜೀವನದಲ್ಲಿ ಕಂಡುಕೊಂಡಂತ 2 ಸತ್ಯಗಳನ್ನ ನಾನು ಶೇರ್ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಒಂದೇನಂದ್ರೆ, ಸಿನಿಮಾ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರೋ ಹಾಗೆ ಅದೊಂದು ನಿರ್ದೇಶಕರ ಮಾಧ್ಯಮ. ಅದು ಅವನು ಕ್ಯಾಮ್ರಾ ಇಟ್ಕೊಂಡು ಬರೆಯುವಂತ ಒಂದು ಕಥೆ, ಅವನ ಕನಸು. ಅಷ್ಟೇ ಸತ್ಯ, ಸಿನಿಮಾ ಒಂದು ಟೀಮ್ನ ಕೆಲಸ ಕೂಡ. ಟೈಮಿಗೆ ಸರಿಯಾಗಿ ಒಂದು ದೊಡ್ಡ ಕಾಫಿ ಬರ್ಲಿಲ್ಲ ಅಂತಂದ್ರೂ ಕೂಡ ಸಿನಿಮಾ ನಿಂತೋಗ್ಬಿಡತ್ತ. ಅದು ಸಿನಿಮಾ ಇನ್ನೊಂದು ಬ್ಯೂಟಿ ಅಂದ್ರೆ, ಅತ್ಯಂತ ಅವ್ಯವಸ್ಥೆಗಳ ನಡುವೆ ವ್ಯವಸ್ಥಿತವಾಗಿ ನಡೆಯುವಂತಹ ಒಂದು ಉದ್ಯಮ. ಫ್ರೇಮಿನ ಒಂದು ಮಿತಿಯಲ್ಲಿ ಎಲ್ಲವೂ ವ್ಯವಸ್ಥಿತವಾಗಿ ನಡೀತಾ ಇರ್ತದೆ. ಆದ್ರೆ ಫ್ರೇಮ್ ಅನ್ನ ಬಿಟ್ಟು ಹೊರಗಡೆ ಬಂದು ನೋಡಿದಾಗ ಏನೇನೋ ಸಮಸ್ಯೆಗಳು ನಡೀತಾ ಇರ್ತದೆ. ಅವನು ಯಾರೋ ಪಾಠ ಕೊಟ್ಟಿಲ್ಲ ಅಂತಾನೆ, ಇವನ್ ಯಾರೋ ಊಟ ಕೊಟ್ಟಿಲ್ಲ ಅಂತಾನೆ, ಮತ್ತೊಬ್ಬ ಯಾರೋ ಕಾಫಿ ಕೊಟ್ಟಿಲ್ಲ ಅಂತಾನೆ. ಆದರೆ ಫ್ರೇಮ್ ಒಳಗಡೆ ಬರ್ತಿದ್ದಂಗೆ ಎಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ಕೆಲಸ ಮಾಡ್ತಾ ಇರ್ತಾರೆ.
ಅದು ಎಲ್ಲ ಮುಗಿದು ಈ ಹಂತಕ್ಕೆ ಬರೋದಿದೆಯಲ್ಲ, ಒಂದು ರೀತಿಯ ಹೆರಿಗೆ ನಾವು ತೋರಿಸ್ಬೇಕು, ಅವರ ಅಭಿಪ್ರಾಯಗಳನ್ನು ತಗೊಳ್ಬೇಕು, ಪ್ರತಿಯೊಬ್ಬರನ್ನು ಮೆಚ್ಚಿಸ್ಬೇಕು, ಈ ಕೆಲಸ. ಹಾಗಾಗಿ ಸಾಧಾರಣವಾಗಿ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ, ಒಂದು ಸಕ್ಸಸ್ನ ಫಾರ್ಮುಲಾ ಇದೆಯಲ್ಲ ಅದನ್ನ ಇಟ್ಕೊಂಡು ಮಾಡ್ಬಿಡ್ತಾರೆ. ಏನಂತಂದ್ರೆ, ಒಂದು 4 ಫೈಟು, ಒಂದೆರಡು ಮಳೆ ಹಾಡುಗಳು, ಹೀರೋ ಹೀರೋನು ಮರ ಸುತ್ತದಂತ ಕೆಲಸಗಳು ಮಾಡ್ಬಿಡ್ತಾರೆ. ಆದ್ರೆ ನಮ್ಮಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಉಳ್ಕೊಂಡಿರುವಂತದ್ದಂತಂದ್ರೆ ಪರ್ಯಾಯ ಸಿನಿಮಾಗಳು. ಪರ್ಯಾಯ ಸಿನಿಮಾಗಳು ಇವು ಈ ಎಲ್ಲ ಫಾರ್ಮುಲಾಗಳನ್ನ ಹೊರತಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾವೆ. ಬಹುತೇಕ ವಾರ್ಷಿಕ 300ಕ್ಕೂ ಹೆಚ್ಚು ಸಿನಿಮಾಗಳು ಇವತ್ತು ಸೆನ್ಸಾರ್ ಆಗ್ತಾ ಇದ್ದಾವೆ. ಅದರಲ್ಲಿ 90% ಹೆಚ್ಚು ಸಿನಿಮಾಗಳು ಈ ಒಂದು ಫಾರ್ಮುಲಾಗಳನ್ನು ಇಟ್ಕೊಂಡೇ ಮಾಡ್ತಾರೆ. ನಮ್ಗಿಂತ ಹೆಚ್ಚಾಗಿ ನಮ್ಮಲ್ಲಿ ಕೂತಿರುವಂತಹ ಗೌರವಾನ್ವಿತ ಪತ್ರಕರ್ತರುಗಳಿಗೆ ಇದ್ರ ಬಗ್ಗೆ ಹೆಚ್ಚು ಜ್ಞಾನ ಇರ್ತದೆ. ಎಷ್ಟು ಸಿನಿಮಾಗಳು ಗೆಲ್ತವೆ, ಆ ಒಂದು ಫಾರ್ಮುಲಾಗಳನ್ನ ಇಟ್ಕೊಂಡು ಮಾಡ್ತಾರಂತ ಸಿನಿಮಾಗಳು ಎಷ್ಟು ಸಿನಿಮಾಗಳನ್ನ ಜನ ತಗೊಂಡಿದ್ದಾರೆ ಅಂತ ಆ ಲೆಕ್ಕಾಚಾರ ನೀವು ತಗೊಳ್ಳೋದಾದ್ರೆ, ಒಂದು ಲಾಂಗ್ ರನ್, ಒಂದು ಇಣುಕು ನೋಟ ಹಾಕೋದಾದ್ರೆ ನಿಮ್ಗೆ ಪರ್ಯಾಯ ಸಿನಿಮಾಗಳು ಕೂಡ ಇಲ್ಲಿ ಗಟ್ಟಿಯಾದ ಸಿನಿಮಾಗಳಾಗಿದ್ದಾವೆ. ಅಫ್ಕೋರ್ಸ್ ಹಿಂದೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಕೂಡ ಈ ಪರ್ಯಾಯ ಸಿನಿಮಾಗಳಿಗೆ ಹೆಗಲು ಕೊಟ್ಟವರು. ಅಣ್ಣೂರು ಕೂಡ ಅಂತ ಸಿನಿಮಾಗಳಿಗೆ ಪ್ರಯತ್ನ ಮಾಡಿದಂಥವ್ರು. ಚಿನಾರಿ ಮುದ್ದಾದಂತ ಒಂದು ಸಿನಿಮಾ ನಿಜವಾಗ್ಲು ಅಂದ್ರೆ ಈ ಪರ್ಯಾಯ ಸಿನಿಮಾ ಯಾವತ್ತೂ ಕೂಡ ಒಂದು ಸೈಡ್ ಲೈನ್ ಆಗಿಲ್ಲ ಇದು. ಮತ್ತೆ ಎಕನಾಮಿಕ್ಸ್ ಅನ್ನು ಕಟ್ಕೊಡೋದು ಕೂಡ ಇದೇನೆ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಕಡಿಮೆ ಇರತ್ತೆ, ರಿಸ್ಕ್ಗಳು ಕಡಿಮೆ ಇರತ್ತೆ. ಒಂದಷ್ಟು ಹೃದಯಗಳು ಅವುಗಳನ್ನು ತಗೊಂಡ್ಬಿಟ್ರೆ ಸಾಕು, ಒಂದು ಚಪ್ಪಾಳೆ, ಒಂದು 4 ಕಾಸು, ಇಷ್ಟು ಮತ್ತೊಂದು ಪರ್ಯಾಯ ಸಿನಿಮಾ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡತ್ತೆ. ಇದು ನನ್ನ ಸ್ವಂತ ಅನುಭವ. 96-97 ನಾವು ಮೊದಲು ಸಿನಿಮಾ ಮಾಡಿದಾಗ, ಊರ್ವಶಿ ಸಿನಿಮಾ ಮಾಡಿದಾಗ ಇಲ್ಲಿರೋ ಬಹುತೇಕ ಪತ್ರಕರ್ತರು ನಮಗೆಲ್ಲ ಆಶೀರ್ವಾದ ಮಾಡಿದವರು. 2013 ನನಗೆ ಆ ವರ್ಷ ಅತ್ಯುತ್ತಮ ನಟ ಪ್ರಶಸ್ತಿ ಬಂದಾಗ ನಮ್ಮ ಹಜ್ ಸಿನಿಮಾಗೆ, 2016 ನನಗೆ ನ್ಯಾಷನಲ್ ಅವಾರ್ಡ್ ಬಂದಾಗ. ಅಂದ್ರೆ ಇಟ್ ಇಸ್ ಅ ಲಾಂಗ್ ಜರ್ನಿ. ಆಕ್ಚುಲಿ ಯಾವುದು ಕೂಡ ಸುಲಲಿತವಾಗಿ ಎಲ್ರಿಗೂ ಕೂಡ ಸಿಕ್ಕೋದಿಲ್ಲ. ಆ ಒಂದು ಲೆಕ್ಕಾಚಾರದಲ್ಲಿ ನಾಗೇಂದ್ರ ಕುಮಾರ್ ಜೈನ್ ಅವರ ಈ ಸಿನಿಮಾ, ಈ ಒಂದು ನಾರಾಯಣ ಅವರು ಹೇಳಿದಾಗೆ ಎಲ್ಲವನ್ನೂ ಕೂಡ ಹಾಸು ಹೊಕ್ಕಾಗಿದೆ ಅವರ ಬದುಕಲ್ಲಿ. ಆ ಅನುಭವಗಳು ಒಂದು ರೈಟ್ ಟೈಮ್ ನಲ್ಲಿ ಒಂದು ಸಿನಿಮಾ ಮಾಡಿದ್ದಾರೆ. ಇಲ್ಲಿರೋ ಎಲ್ಲಾ ಹೃದಯಗಳು ಕೂಡ ಅವರಿಗೆ ಒಳ್ಳೇದಾಗ್ಲಿ, ಗೆಲ್ಲಬೇಕು ಅನ್ನೋದನ್ನೇ ಹೇಳಿದ್ದೀವಿ. ಆ ದೃಷ್ಟಿನಲ್ಲಿ ನನಗೂ ಅನ್ನಿಸ್ತದೆ, ಒಂದು ಚಿನ್ನಗೌಡರು ಸರ್ ಒಂದು ಅದ್ಭುತವಾದ ಸರ್ಟಿಫಿಕೇಟ್ ಕೊಟ್ಬಿಟ್ರು, ಟೈಟಲ್ ಇಸ್ ಸೂಪರ್ ಅಂತ. ಸೊ ಮೊದಲ ಇದನ್ನ ದಾಟಿದ್ದಾರೆ ಅವರು, ಗೆದ್ದಿದ್ದಾರೆ ಅವರು. ಸೊ ಇದೇ ಕಂಟಿನ್ಯೂ ಆಗಲಿ, ಹೆಚ್ಚು ಹೆಚ್ಚು ಜನಗಳಿಗೆ ತಲುಪಲಿ. ಇದು ಉದ್ದೇಶ ಚೆನ್ನಾಗಿದೆ. ಮತ್ತೆ ಇಲ್ಲಿ ಅವರು ಹೇಳ್ತಾ ಇದ್ರು 3W ಪಕ್ಕಕ್ಕಿಟ್ಟು ನಾನು ಸಿನಿಮಾ ಮಾಡಿದ್ದೇನೆ ಅಂತ. ವೈನ್, ವುಮೆನ್ ಅಂಡ್ ವೆಲ್ತ್, ಇವುಗಳನ್ನು ಪಕ್ಕಕ್ಕಿಟ್ಬಿಟ್ಟು ಸಿನಿಮಾ ಮಾಡಿದ್ದೀನಿ ನಾನು. ಇದಕ್ಕೆ ಧೈರ್ಯ ಬೇಕಾಗತ್ತೆ ಸಿನಿಮಾ, ಈ ರೀತಿ ಸಿನಿಮಾ ಮಾಡ್ಲಿಕ್ಕೆ. ಆ ದೃಷ್ಟಿನಲ್ಲಿ ಸಿನಿಮಾದ ನಿರ್ಮಾಪಕರಾದ ಶೇಖರನ್ ಅವರಿಗೂ ಕೂಡ ಅಭಿನಂದನೆಗಳು. ಯಾರು ಬರ್ತಾರೆ ಇವತ್ತು ಸಿನಿಮಾ ಮಾಡ್ಬೇಕಾದ್ರೆ, ನಾನು ವೈನ್ ಇಲ್ಲ ಈ ಸಿನಿಮಾದಲ್ಲಿ, ವುಮನ್ ಇಲ್ಲ, ಮತ್ತೆ ವೆಲ್ತ್ ಇಲ್ಲ, ಇದು ಯಾವ್ದು ಇಷ್ಟನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಾನು ಸಿನಿಮಾ ಮಾಡಕ್ ಹೋಗ್ತಾ ಇದ್ದೀನಿ. ಯಾರು ಬರ್ತಾರೆ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ? ಯಾರು ಬರೋದಿಲ್ಲ. ಯಾಕಂತಂದ್ರೆ ಇದೊಂದು ವ್ಯಾಪಾರವಾಗಿದೆ ಇವತ್ತು. ಆರಾಧ್ಯ ಪ್ಯಾಷನೇಟ್ ಭಾವವನ್ನು ಪಕ್ಕಕ್ಕಿಟ್ಟು ಇವತ್ತು ಎಲ್ಲವೂ ಕೂಡ ವ್ಯಾಪಾರದ ದೃಷ್ಟಿಯಿಂದ ನೋಡ್ತಾ ಇರ್ತವೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇಂಥದ್ದೊಂದು ಪ್ರಯತ್ನ ಮಾಡಿದ್ದಾರೆ. ಮತ್ತೆ ನಾನ್ ನೋಡಿದಾಗ ಬಹಳಷ್ಟು ಜನ ಇಲ್ಲೆಲ್ಲರೂ ಕೂಡ ಅವ್ರಿಗೆ ಒಳ್ಳೇದಾಗ್ಬೇಕು, ನಾಗೇಂದ್ರ ಕುಮಾರ್ ಜೈನ್ ಅವ್ರಿಗೆ ಒಳ್ಳೇದಾಗ್ಬೇಕು, ಒಂದು ಒಳ್ಳೆಯ ಕತೆ ಹೊರಗಡೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಸಿನಿಮಾ ಆಗಿದೆ. ಆ ಕಾರಣಕ್ಕೆ ಮತ್ತೊಮ್ಮೆ ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಮಾತನ್ನ ನಾನು ಕೂಡ ಸೇರಿಸಿ ನನ್ನನ್ನ ಈ ವೇದಿಕೆಗೆ ಕರೆದಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅಧಿಕಾರಿಯಾಗಿದ್ದವನು ಕೂತ್ಕೊಂಡು ಮಾತನಾಡೋದು ಅಂದ್ರೆ ಬರೀ ಕಷ್ಟ. ಈ ಕೋರ್ಟ್ ನಲ್ಲಿ ಅಡ್ವೊಕೇಟ್ಸ್, ಸರ್ಕಾರದಲ್ಲಿ ಹಿರಿಯ ಅಧಿಕಾರಿಗಳಾಗಿದ್ದವರು ಕೂತ್ಕೊಂಡು ಮಾತನಾಡೋದು ಅಂದ್ರೆ ಬರೀ ಕಷ್ಟ. ಅದು ಬೇರೆ ಕತೆ. ನಾನು ಒಬ್ಬ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ದೆ, ಅಂದ್ರೆ ಸೀನಿಯರ್ ಆಫೀಸರ್ ಆಗಿದ್ದೆ. ಯಾರು 100 ಜನ
ಇರ್ಬೇಕಿದ್ರೆ ನಾನು ಕೂತ್ಕೊಂಡು ಮಾತಾಡೋದು ಬರೀ ಕಷ್ಟ ಆಗ್ತಿತ್ತು. ನಾನು ನಾಟ್ ಓನ್ಲಿ ಎ ಗವರ್ಮೆಂಟ್ ಆಫೀಸರ್, ಆಸ್ ಎ ಫಿಲ್ಮ್ ಪ್ರೊಡ್ಯೂಸರ್, ಐ ಆಮ್ ಎ ಫಿಲ್ಮ್ ಡಿಸ್ಟ್ರಿಬ್ಯೂಟರ್, ಐ ವಾಸ್ ಎ ಜರ್ನಲಿಸ್ಟ್. ಒಂದು ವಿಕ್ರಾಂತ್ ಕರ್ನಾಟಕ ಅಂತ ಒಂದು ಪತ್ರಿಕೆಯನ್ನ ಸುಮಾರು 3 ವರ್ಷಗಳ ಕಾಲ ನಾನು ನಡೆಸಿದ್ದೆ. ಅದೇ ರೀತಿ ಬಿಸ್ನೆಸ್ ಮ್ಯಾನ್ ಮತ್ತೆ ಇಂಡಸ್ಟ್ರಿಯಲಿಸ್ಟ್ ಕೂಡ. ನಾನು ಅಧಿಕಾರಿಯಾಗಿದ್ದಾಗ ಫಿಲ್ಮ್ ಮಾಡಬೇಕು ಅಂದ್ರೆ ಒಬ್ಬ IAS ಆಫೀಸರ್ ನನಗೆ ಕೇಳ್ಕೊಂಡ್ರು, ನೋಡಿ ಒಳ್ಳೆ ನೀವು ಪ್ರೊಡ್ಯೂಸ್ ಮಾಡೋದು ಕಷ್ಟ, ಒಬ್ಬ ಒಳ್ಳೆ ವರ್ಕಿಂಗ್ ಪ್ರೊಡ್ಯೂಸರ್ ಒಬ್ಬರು ಕೊಡ್ತೇವೆ, ಇನ್ವೆಸ್ಟ್ಮೆಂಟ್ ನೀವು ಮಾಡಿ, ಅವರು ಇದೆಲ್ಲ ಕೆಲಸ ನೋಡ್ಕೊಂತಾರೆ ಅಂತ. ಒಬ್ಬ ಅಧಿಕಾರಿಯಿಂದಿದ್ದೆ ಜನಗಳಿಗೆ ಏನ್ ಬರುತ್ತೆ ಅಂದ್ರೆ, ಇವನೇನ್ ಸಾಕಷ್ಟು ಲಂಚ ಹೊಡೆದಿದ್ದಾನೆ ಅಂತ. ನಾನು ಒಬ್ಬ ಜೈನ, ಈಗ ಕರ್ನಾಟಕ ಜೈನ್ ಅಸೋಸಿಯೇಷನ್ ಅಧ್ಯಕ್ಷ ಕೂಡ ಆಗಿದ್ದೇನೆ. ನಾವು ಜೈನ್ಸ್ ಅಂದ್ರೆ ಬಿಸ್ನೆಸ್ ನಮ್ಮಲ್ಲಿ ಇಸ್ ವೆರಿ ಕಾಮನ್. ನಾನು ಸರ್ವಿಸ್ ನಲ್ಲಿ ₹1 ಲಂಚ ಮುಟ್ಟಿದವರಲ್ಲ. ಮುಖ್ಯಮಂತ್ರಿಗಳಿಗೂ ಮತ್ತೆ ಸ್ಪೀಕರ್ಗೂ ಅಂತ ಹೇಳಿದೆ, ನಾನು ಸಾರಿ ಸರ್ ಐ ಕೆನಾಟ್ ಕ್ಲಿಯರ್ ದಿಸ್ ಫೈಲ್ ಅಂತ. ಯಾರೋ ಒಬ್ಬ ಕಾಂಗ್ರೆಸ್ MP ನಾನು ಮಾಡ್ಲಿಕ್ಕೆ ಆಗೋದಿಲ್ಲ, ಬೇಕಿದ್ರೆ ನಮ್ಮ ಅಂಡರ್ ಸೆಕ್ರೆಟರಿ ಕಳಿಸ್ಬಿಟ್ಟು ನನ್ಗೆ ಬರ್ಲೇಬೇಡಪ್ಪ ಹಾಗೆ ಕಳಿಸು ಅಂತ ಹೇಳ್ತೇನೆ ಹಾಗೆ ಅಂತ. ಅಂದ್ರೆ ಫೈನಾನ್ಷಿಯಲ್ ಇದರಲ್ಲಿ ಹೈಲಿ ಡಿಸಿಪ್ಲಿನ್ ಆಗಿದ್ದನು. ಆಮೇಲೆ ಫಿಲ್ಮ್ ಪ್ರೊಡಕ್ಷನ್ಗೆ ಅಂತ ಬಂದೆ, ಯಾರಿಗೋ ಒಬ್ಬರು ಕೊಟ್ಟಾಗ ಒಬ್ಬ ಹಿರಿಯ ನಟ ಅನಂತ್ ನನಗೆ ಹೇಳಿದ್ರು, ಸರ್ ನೀವು ಈ ರೀತಿ ಕೊಟ್ಬಿಟ್ರೆ ಫಿಲ್ಮ್ ಪ್ರೊಡಕ್ಷನ್ ಕಾಸ್ಟ್ ಎಲ್ಲೆಲ್ಲ ಹೋಗ್ಬಿಡುತ್ತೆ, ಎಲ್ಲ ನಾನೇ ನೋಡ್ಕೊಂತೀನಿ ಸರ್ ಅಂದ್ರು. ಆನಂತರ ಎಲ್ಲ ಅವ್ರಿಗೆ ಬಿಟ್ಟೆ. ಬಹಳ ಅಚ್ಚುಕಟ್ಟಾಗಿ ಏನೋ ಮಾಡಿದ್ರು. ಅದ್ರಿಂದ ನನ್ನಿಂದ ಅವ್ರಿಗೆ ಬೇರೆ ಮುಂದೆ ಅನುಕೂಲ ಆಗೋದಿತ್ತು, ಅದಕ್ಕೋಸ್ಕರ ಬಹಳ ಅಚ್ಚುಕಟ್ಟಾಗಿ ಮಾಡಿ ರಿಲೀಸ್ ಮಾಡಿದ್ರು. ಅದು ಯಾರೇ ನೀ ಅಭಿಮಾನಿ ಅಂತ ಅಲ್ಲ, ಯಾರೇ ನೀ ಅಭಿಮಾನಿ ಇಲ್ಲ, ಯಾರಿಗೂ ಹೇಳ್ಬೇಡಿ ಅಂತ. ಮತ್ತೆ ಅಂಡಮಾನ್, ಅದು ಒಂದು ನಾನು ಮತ್ತೆ ರಾಜ್ಕುಮಾರ್ ವರ್ಧಪ್ಪ ಅವರು ಬಹಳ ಕ್ಲೋಸ್ ಆಗೋದಕ್ಕೆ ಒಂದು ಅವಕಾಶ ನನಗೆ ಸಿಕ್ತು. ಅದರಲ್ಲಿ ಪ್ರತಿ ದಿವಸ ನಾನು ರಾಜ್ಕುಮಾರ್ ವರ್ಧಪ್ಪ ಅವರು ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಫಿಲ್ಮ್ ಕತೆ ಬಗ್ಗೆ, ಬೇರೆ ಎಲ್ಲೆಲ್ಲ ಶೂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ. ಇದರಿಂದ ನಾನು ರಾಜ್ಕುಮಾರ್ ವರ್ಧಪ್ಪ ಬಹಳ ಹತ್ತಿರವಾಗಿರೋದಕ್ಕೆ ಬಹಳ ಒಂದು ಸಹಾಯ ಆಯಿತು. ಇದಾದ ನಂತರ ಯಾರೇನೇ ಅಭಿಮಾನಿ ಮಾಡಿದೆ, ಅದು ಸುಮಾರು 2 ಕೋಟಿಗೂ ಮಿಕ್ಕಿ ಆಗ ನಾನು ಖರ್ಚು ಮಾಡಿದ್ದೆ. ಆದರೂ ಕೂಡ ಯಾವುದೋ ಕಾರಣದಿಂದ ಅಷ್ಟಾಗಿ ಸಕ್ಸಸ್ ಕಾಣಲಿಲ್ಲ. ಎಲ್ಲಕ್ಕಿಂತಲೂ ಹೆಚ್ಚಿಗೆ ಒಂದು ಇರುವರ್ ಅಂತ ಹೇಳ್ಬಿಟ್ಟು ಒಂದು ಫಿಲ್ಮ್, ಹಿಂದಿ ಫಿಲ್ಮ್ ಪ್ರೊಡ್ಯೂಸ್ ಮಾಡೋದಕ್ಕೆ ಹೋಗಿ ಅದಕ್ಕೆ ಇರುವರ್ ಅನ್ನೋ ಫಿಲ್ಮ್ಗೆ ₹7.5 ಕೋಟಿ ನಾನು ಮತ್ತು ನನ್ನ ಸ್ನೇಹಿತರಾದ ಸುಧೀರ್ ಇನ್ವೆಸ್ಟ್ ಮಾಡಿದ್ವಿ. ಕೊನೆಗೆ ಅದು ರಿಲೀಸ್ ಆಗಿ ಫ್ಲಾಪ್ ಆಯಿತು. ಅದಕ್ಕೆ ಹಿಂದಿ ಫಿಲ್ಮ್ ಮಾಡೋದು ಬೇಡ ಅಂತ ವಿ ಡ್ರಾಪ್ಡ್ ಇಟ್. ಅದಕ್ಕೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಒಬ್ಬ ಪ್ರೊಡ್ಯೂಸರ್ ಆದವನಿಗೆ ಎಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳು ಬರುತ್ತೆ. ಇದನ್ನ ಜನ ಈಗ ಯಾವುದೋ ನಮ್ಮ ನಾಗೇಂದ್ರ ಕುಮಾರ್ ಅವರು ಮತ್ತೆ ಪ್ರೊಡ್ಯೂಸರ್ ಆದಂತ ಶೇಖರ್ ಅವರು ಕಷ್ಟಪಟ್ಟು ಒಂದು ಮೂವಿ ಮಾಡಿದ್ದಾರೆ. ನಮ್ದೆಲ್ಲ ಒಂದು ಏನು ಇರಬೇಕು ಅಂತ ಹೇಳಿದ್ರೆ, ಒಂದು ಫಿಲ್ಮ್ ಯಾವುದೋ ಬಂದಿದೆ ಕನ್ನಡದಲ್ಲಿ, ಅದು ಒಂದು ಹೊಸಬ್ರು ಬಂದಿದ್ದಾರೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಹೋಗಿ ನೋಡ್ಬೇಕು, ಅವ್ರಿಗೆಲ್ಲ ನಾವು ಎನ್ಕರೇಜ್ ಮಾಡಬೇಕು. ಇದರಿಂದ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ. ನಾನು ತೆಲುಗು ಮತ್ತು ಹಿಂದಿ ಚಿತ್ರಗಳನ್ನ ಸಾಕಷ್ಟು ವಿತರಣೆ, 100 ಚಿತ್ರಗಳನ್ನ ವಿತರಣೆ ಮಾಡಿದ್ದೇನೆ. ಆದರೂ ನಮ್ಮ ಕನ್ನಡಕ್ಕೆ ಎಲ್ಲರೂ ಈ ರೀತಿ ಪ್ರೋತ್ಸಾಹ ಕೊಡೋದಕ್ಕೆ ನಾವು ಒಮ್ಮೆ ಫಿಲ್ಮ್ ಥಿಯೇಟರ್ಸ್ಗೆ ಹೋಗಿ ನೋಡಬೇಕು. ಇದೇ ರೀತಿ ನಾಗೇಂದ್ರ ಕುಮಾರ್ ಮತ್ತೆ ಪ್ರೊಡ್ಯೂಸರ್ ಅವರು ಏನ್ ಕಷ್ಟಪಟ್ಟು ಮಾಡಿದ್ದಾರೆ, ಇದಕ್ಕೆ ನಾವು ಎನ್ಕರೇಜ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ನಾನಿವತ್ತು ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನನ್ನ ವಂದನೆಗಳನ್ನ ಮತ್ತು ಈ ಚಿತ್ರತಂಡದವರಿಗೆ ನನ್ನ ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್, ಈ ವೇದಿಕೆ ನಾ ಹೇಗ್ ಬಂದೆ ಅಂತಂದ್ರೆ, ಇವರು ನಾಗೇಂದ್ರ ಕುಮಾರ್ ಜೈನ್ ಅವರ ಪರಿಚಯ. ನಾವು ಚಂದನ ವಾಹಿನಿಯಲ್ಲಿ ಕಳೆದ 5.5 ವರ್ಷದಿಂದ ಒಂದು ಜೈನ ಧಾರ್ಮಿಕ ಧಾರಾವಾಹಿ ರತ್ನತ್ರಯ ಅಂತ ಪ್ರತಿ ಭಾನುವಾರ ಬೆಳಿಗ್ಗೆ 9 ರಿಂದ 9:30 ಪ್ರಸಾರ ಆಗ್ತಾ ಇದೆ. ಅದಕ್ಕೆ ಮೊದಲು ನಾಗೇಂದ್ರ ಕುಮಾರ್ ಜೈನ್ ಅವರು ನಿರ್ದೇಶಕರಾಗಿದ್ರು ಅದಕ್ಕೆ. ಸೊ ಇದರಲ್ಲಿ ಕೆಲವು ಮಾರಲ್ಸ್ ಹೇಳುವಂತಹ ಕಿರುಚಿತ್ರಗಳು, ಸಾಮಾಜಿಕ ಕಳಕಳಿಯುಳ್ಳ ಕವನಗಳು ಮತ್ತು ಕೆಲವು ಜೈನ ಧಾರ್ಮಿಕ ಕಾರ್ಯಕ್ರಮಗಳು, ಹೀಗೆ ವೈವಿಧ್ಯಮಯವಾಗಿ ಸಮಾಜಕ್ಕೆ ಮೆಸೇಜ್ ಕೊಡುವಂತಹ ಕಾರ್ಯಕ್ರಮಗಳು ಬರ್ತಾ ಇದೆ. ತಮಗೆ ಬಿಡುವಾದಾಗ ತಾವು ಕೂಡ ನೋಡಬಹುದು. ಪ್ರತಿ ಭಾನುವಾರ ಬೆಳಿಗ್ಗೆ 9 ರಿಂದ 9:30 ಹೀಗಾಗಿ ಈ ದೃಶ್ಯ ಮಾಧ್ಯಮ ಏನಿದೆ ಇದು ಬಹಳ
ಪ್ರಭಾವಶಾಲಿಯಾದಂತಹ ಮಾಧ್ಯಮ. ಬೇರೆ ಮಾಧ್ಯಮಗಳಿರ್ಬೋದು, ಆದ್ರೆ ಇವತ್ತು ಯುವಜನತೆಯನ್ನ, ಮಕ್ಕಳನ್ನ ಆಕರ್ಷಿಸೋದು ಜಾಸ್ತಿ ದೃಶ್ಯ ಮಾಧ್ಯಮನೇ. ಆದ್ರಿಂದ ಸಮಾಜಕ್ಕೆ ನಾವು ಏನು ಒಳ್ಳೆಯ ಒಂದು ಮೆಸೇಜ್ ಕೊಡ್ಬೋದು ಅಂತಹ ಜವಾಬ್ದಾರಿ ಸಿನಿಮಾ ಮೇಲಿದೆ. ಸಿನಿಮಾ ಇಸ್ ಅ ವೆರಿ ಗ್ಲಾಮರಸ್ ವರ್ಲ್ಡ್. ಯಾರ್ ತಾನೇ ಆಕರ್ಷಿತರಾಗಲ್ಲ. ಸಿನಿಮಾ ಅಂದ್ರೆ ಎಲ್ಲರಿಗೂ ಆಸೆ ಇರುತ್ತೆ, ಸಿನಿಮಾದಲ್ಲಿ ಪಾರ್ಟ್ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕೆ ಚಿತ್ರಕಥೆ ಬರೆಯೋದಾಗ್ಲಿ, ನಿರ್ದೇಶಕರಾಗ್ಲಿ, ನಿರ್ಮಾಪಕರಾಗ್ಲಿ, ಫೋಟೋಗ್ರಫಿ, ಯಾವುದೇ ಫೀಲ್ಡ್ಸ್ ಅಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಆದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕಲ್ಲ ಸಿಕ್ಕಾಪಟ್ಟೆ. ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತಂದ್ರೆ ಈಗಾಗ್ಲೇ ಹೇಳಿದ್ರು, ನಿರ್ಮಾಪಕರ ಒಂದು ಬವಣೆ ಎಷ್ಟಿದೆ, ಹಾಗೆ ನಿರ್ದೇಶಕರ ಜವಾಬ್ದಾರಿ ಎಷ್ಟಿದೆ. ಬರೀ ನಿರ್ದೇಶಕರದಷ್ಟೇ ಅಲ್ಲ, ಇಡೀ ತಂಡದ್ದು. ಯಾಕೆಂದ್ರೆ ಹೀರೋಯಿನ್ ಆದವರಾಗ್ಲಿ, ಯಾವುದೇ ಮುಖ್ಯ ಪಾತ್ರ ವಹಿಸ್ತಾ ಇರೋರು ಸಮಯಕ್ಕೆ ಸರಿಯಾಗಿ ಬಂದು ಆ ಸೆಟ್ಟಿಂಗ್ ಆಗ್ಲಿ ಯಾವುದು ವೇಸ್ಟ್ ಆಗದೆ ಇರೋ ಹಾಗೆ ಅವರ ಜವಾಬ್ದಾರಿಯನ್ನ ತಿಳ್ಕೊಂಡು ಕಾರ್ಯನಿರ್ವಹಿಸಬೇಕಾಗುತ್ತೆ. ಸೊ ಶ್ರೀಯುತ ಚೆನ್ನೇಗೌಡರಿಗೆ ನಮಸ್ಕಾರಗಳು, ಮತ್ತೆ ಎಲ್ಲರಿಗೂ ಕೂಡ ನಮಸ್ಕಾರಗಳು, ಎಲ್ಲ ಬಾಂಧವರಿಗೂ ಕೂಡ ನಮಸ್ಕಾರಗಳು. ನನ್ಗೆ ಈ ವರ್ಲ್ಡ್ ತುಂಬಾನೇ ದೂರದ, ಬಟ್ ನೀವು ಕೊಡುವಂತಹ ಒಂದು ವ್ಯಾಲ್ಯೂ, ಈಗ ಎದುರುಗಡೆ ನಾನು ಶ್ರೀಯುತ ಚೆನ್ನೇಗೌಡರು ನೋಡ್ರೆ ಅವ್ರ ಅಲ್ಲಿರುವಂತಹ ವಿನಯತೆ ಎಷ್ಟು ನಮ್ಗೆ ಆದರ್ಶವಾಗಿತ್ತು ಅಂತ ಹೇಳಿ ತುಂಬಾ ಸಂತೋಷದ ವಿಷಯ. ಅಂತ ಒಳ್ಳೆಯ ಚಿತ್ರವಾದ ಗಗನ ಕುಸುಮನ ನಾಗೇಂದ್ರ ಪ್ರಸಾದ್ ಜೈನ್ ಅವರು ಕೊಡ್ತಾ ಇದ್ದಾರೆ. ಅವರು ನನಗೆ ಕ್ಲೈಂಟ್, ಹಾಗಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಸಂತೋಷದಿಂದ ಬಂದಿದ್ದೀನಿ. ಫಿಲ್ಮ್ ಮಾಧ್ಯಮ ಎಲ್ಲರಿಗೂ ತಿಳಿದಂತ ವಿಷಯ ಅಂತಂದ್ರೆ, ನಾವು ಸಣ್ಣವರಿದ್ದಾಗಿಂದ ನೋಡ್ಕೊಂಬಂತಹ ಇವತ್ತು ನೆನಲೇಬೇಕಾದಂತಹ ಶ್ರೀಯುತ ರಾಜ್ಕುಮಾರ್ ಸರ್ ಅವರು ಮತ್ತೆ ಪುನೀತ್ ಸರ್ ಅವ್ರಿಗೆ ನಾವು ಇವತ್ತು ನಮನವನ್ನ ಸಲ್ಲಿಸ್ಬೇಕು. ಅವರ ನೀಡುವಂತಹ ವ್ಯಾಲ್ಯೂ ಬೇಸ್ಡ್ ಸಿನಿಮಾಗಳು ಎಷ್ಟು ಮುಖ್ಯವಾಗಿರುತ್ತೆ ಅಂತಂದ್ರೆ, ಒಂದು ಪ್ರೀತಿಯ ಬಗ್ಗೆ ತೋರಿಸ್ಬೇಕಾದ್ರೆ ಇವತ್ತು ಕೂಡ ಮುಖ್ಯವಾಗಿರುವಂತದ್ದು ಬಂಗಾರದ ಮನುಷ್ಯ. ಪ್ರತಿಯೊಂದು ಕಣ್ಣಲ್ಲೂ ಅದರಲ್ಲಿ ಇರುವಂತಹ ವ್ಯಾಲ್ಯೂನ ನಾವು ಇವತ್ತು ಕೂಡ ಅನುಸರಿಸಲೇಬೇಕಾದಂತಹ ಚಿತ್ರಗಳನ್ನ ನೀವು ಚಿತ್ರತಂಡ ನೀಡಿದ್ದೀರಿ. ಮತ್ತೆ ವುಮೆನ್ ಸೆಂಟ್ರಿಕ್ ಆದಂತಹ ಚಿತ್ರಗಳು, ನಾವು ಹೆಣ್ಮಕ್ಕಳಾಗಿ ನೋಡ್ಬೇಕಾದಂತಹ ಹಿಂದೆ ಬಂದಂತಹ ಚಿತ್ರಗಳು, ಬೆಂಕಿಯಲ್ಲಿ ಅರಳಿದ ಹೂವು, ಮತ್ತೆ ಕತೆ ಬೇಸ್ಡ್ ಅಂತಂತಹ ಚಿತ್ರದ ಸುಪ್ರಭಾತ ಚಿತ್ರ ಇರ್ಬೋದು. ಇದೆಲ್ಲ ಹೃದಯಕ್ಕೆ ತಟ್ಟುವಂತಹ ಚಿತ್ರವಾದದ್ದು. ಸೊ ಚಿತ್ರತಂಡ, ನೀವು ಚಿತ್ರಗಳನ್ನ ಏನು ಕೊಡ್ತೀರಾ ಅದು ಜನರಿಗೆ ಬೇಗ ಮುಟ್ಟುವಂಥದ್ದು. ಹಾಗಾಗಿ ಈ ಗಗನ ಕುಸುಮ ಅಂತ ಏನು, ಗಗನ ಕುಸುಮ ಅಂದ ತಕ್ಷಣ ಕೈಗೆ ಇಟ್ಕೋದು ಬಹಳ ಕಷ್ಟ ಅಂತ ಎಲ್ಲರಿಗೂ ಗೊತ್ತಿದೆ. ನಿಮ್ಮ ಹಾರ್ಟ್ ಟೀಮ್ ಏನಿದೆ ಅಂತ ನಮ್ಗೇನು ಗೊತ್ತಾಗಲ್ಲ. ಯಾಕಂದ್ರೆ ತೆರೆ ಹಿಂದೆ ಇವರು ನಿಖಿಲ್ ಸರ್ ಹೇಳಿದ್ರು, ತೆರೆ ಹಿಂದೆ ತುಂಬಾ ಕಷ್ಟಪಟ್ಟು ನೀವು ಫ್ರೇಮ್ ವರ್ಕ್ ಒಳಗಡೆ ನಮ್ಮನ್ನೆಲ್ಲ ಚಪ್ಪಾಳೆ ತಟ್ಟೋ ಹಾಗೆ ಮಾಡ್ತೀರಾ. ಹಾಗೆ ನಾಗೇಂದ್ರ ಕುಮಾರ್ ಜೈನ್ ಅವರು ಈ ಗಗನ ಕುಸುಮ ಅಂತಹ ಒಂದು ಚಿತ್ರವನ್ನ ತುಂಬಾ ಶ್ರಮ ವಹಿಸಿ ಮಾಡಿದ್ದಾರೆ. ಮತ್ತೆ ಇಲ್ಲಿರುವ ಒಂದು ಲೇಡಿ ಆಶಾ ಮೇಡಮ್ ಅವರು ಅಡ್ವೊಕೇಟ್ ಅಂತ ಕೇಳ್ಪಟ್ಟೆ, ತುಂಬಾ ಸಂತೋಷ ಆಯ್ತು. ನಮ್ ಫೀಲ್ಡ್ ಬರ್ತಾ ಇದಾರೆ, ವೆಲ್ಕಮ್ ಮತ್ತೆ ಅವ್ರಿಗೆ. ಇಲ್ಲಿರುವಂತಹ ಎಲ್ಲ ಟೀಮ್ ವರ್ಕರ್ಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಚಪ್ಪಾಳೆಯನ್ನ ಪತ್ರಕರ್ತರ ಮಿತ್ರರೇ, ಅವರ ಪೆನ್ನು ತುಂಬಾ ಶಬ್ದ ಮಾಡುತ್ತೆ. ಅದಲ್ಲದೆ ಮೀಡಿಯಾ ಕೂಡ ಸಾಕಷ್ಟು ಶಬ್ದ ಮಾಡೋದು. ಬೆಳಗಿಂದ ಒಂದೇ ಒಂದು ರಿಪೀಟೆಡ್ ನ್ಯೂಸ್ ಕೇಳಿ ಸಾಕಾಗಿ ಹೋಗಿರುವಂತಹ ಜನಕ್ಕೆ ಒಂದು ಗಗನ ಕುಸುಮದ ಬಗ್ಗೆ ನೀವು ಖಂಡಿತವಾಗ್ಲೂ ಎಲ್ಲರಿಗೂ ಹೇಳ್ತೀರಾ. ಮತ್ತೆ ಎಲ್ಲಾ ಜನಕ್ಕೂ ಇದು ತಟ್ಟುವಂತ ಆಗ್ಲಿ. ಅವ್ರು ಹೇಳಿದ್ರು, ಕ್ರೈಮ್ ರಿಪೋರ್ಟರ್ ಸರ್ ಹೇಳಿದ್ರು, ಕಾಸ್ ಕೌಂಟ್ ಬಗ್ಗೆ ಹೇಳಿ ಅದ್ರ ತರ ಒಂದು ಚಿತ್ರದ ಹಿಂದಭಾಗದಲ್ಲಿರುವಂತದ್ದು ಇರಬಹುದು ಅಂತ ಗೆಸ್ ಮಾಡ್ಕೊಂಡು ಹೇಳ್ತಕ್ಕಂಥದ್ದು. ಹಾಗೆ ಮಹಿಳೆಯರಿಗೆ ಈಗ ಇರುವಂತಹ ಪ್ರೊಟೆಕ್ಷನ್ಗಳು ಕಮ್ಮಿ ಆದಾಗ ನಾವು ಅಂತಹ ಮಹಿಳಾ ಸೆಂಟ್ರಿಕ್ ಬೇಸ್ ಚಿತ್ರಗಳನ್ನು ಹೆಚ್ಚು ಬರಲಿ, ವ್ಯಾಲ್ಯೂ ಬೇಸ್ ಚಿತ್ರಗಳು ಹೆಚ್ಚು ಮೂಡಿ ಬರಲಿ. ನಮ್ಮ ಕರ್ನಾಟಕ ಕನ್ನಡ ಚಿತ್ರರಂಗ ಸದಾ ಮೇಲೆ ಹಾರ್ಲಿ ಅಂತ ಅರ್ಥ. ನಾನು ಗಗನ ಕುಸುಮಕ್ಕೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲರ ಗಣ್ಯರಿಗೆ ಮತ್ತೆ ಪತ್ರಿಕಾ ಮಾಧ್ಯಮದವರಿಗೆ ಎಲ್ರಿಗೂ ನಮಸ್ಕಾರ ಮಾಡ್ತಾ, ಮುಖ್ಯವಾಗಿ ಈ ಮೂರು ಇದರಲ್ಲಿ ಕೆಲಸ ಮಾಡಿರೋದ್ರಿಂದ, ತೆರೆ ಹಿಂದೆ, ತೆರೆ ಮುಂದೆ ಮತ್ತೆ ರಿಯಾಲಿಟಿ ಶೋದಲ್ಲಿ ಅನ್ಸಿದ್ದು 4 ವ್ಯಕ್ತಿಗಳು ತುಂಬಾ ಮುಖ್ಯ ಆಗ್ತಾರೆ. ಒಂದು ಮಾಡಿದವರು, ಸಿನಿಮಾ ಮಾಡಿದವರು ನಮ್ಮ ನಾಗೇಂದ್ರ ಕುಮಾರ್ ಜೈನ್ ಅವರು, ಮಾಡಿಸಿದವರು ಶೇಖರನ್ ಸಾರ್,
ಹಾಗೆ ಪ್ರೇರಕ ಮತ್ತು ಅನುಮೋದಕರು. ಪ್ರೇರಕರು ಯಾರು ಅಂತಂದ್ರೆ ಆಡಿಯನ್ಸ್, ಆಮೇಲೆ ಆ ಚಿತ್ರದ ಬಗ್ಗೆ ವಿಮರ್ಶೆ ಬರೆಯೋದಿರ್ಬೋದು, ಆ ಚಿತ್ರವನ್ನ 4 ಜನರಿಗೆ ಹೇಳಿ ಪ್ರಚಾರ ಮಾಡೋದಿರ್ಬೋದು. ಅನುಮೋದಕರು ಅಂದ್ರೆ ಆ ಚಿತ್ರವನ್ನ ಮೆಚ್ಚಿಕೊಳ್ಳುವಂತವ್ರು. ಈ 4 ಕೆಟಗರಿಯ ವ್ಯಕ್ತಿಗಳು, ಚಿತ್ರ ಇರ್ಬೋದು, ಸೀರಿಯಲ್ ಇರ್ಬೋದು, ರಿಯಾಲಿಟಿ ಶೋ ಇರ್ಬೋದು, ಏನೇ ಇರ್ಬೋದು, ನಾವು ಮಾಡಿರುವಂತ ಒಂದು ವಸ್ತು ಪ್ರದರ್ಶನಗೊಂಡಾಗ ಈ 4 ಜನರು ಮುಖ್ಯ ಆಗ್ತಾರೆ. ಹಾಗಾಗಿ ಈ ನಾಗೇಂದ್ರ ಕುಮಾರ್ ಜೈನ್ ಅವರು ನಮ್ಮಂತ ಯುವಕರಿಗೆ ಸ್ಫೂರ್ತಿ ಅಂತ ಅನ್ಕೋತೀನಿ. ಯಾಕೆಂತಂದ್ರೆ ಅವರ ಒಂದು ಆ ಚಂದನ ಚಾನೆಲ್ ಅವ್ರೇನು ಕೆಲಸ ಮಾಡಿದ್ದಾರೆ, ಸೀರಿಯಲ್ ವರ್ಕ್, ಸಿನಿಮಾದವರೆಗೂ ಇವತ್ತಿನ ದಿವಸದವರೆಗೂ ಅವರು ಕೂಡ ಅವರಲ್ಲಿ ಅದೇ ಎನರ್ಜಿ ಇಟ್ಕೊಂಡಿದ್ದಾರೆ ಅವರು. ಆಮೇಲೆ ಆ ಒಂದು ಮಾಡಬೇಕು ಕೆಲಸವನ್ನ ಅನ್ನುವಂತಹ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಇದೆಲ್ಲ ನಮ್ಗೆ ಒಂದು ಆದರ್ಶ ಅಂತ ಅನ್ಕೋತೀನಿ. ಸೊ ಈ ಒಂದು ಚಿತ್ರ ಮಾಡ್ಬೇಕು ಅಂತಂದ್ರೆ ಒಳಗಡೆ ಎಲ್ಲ ತುಂಬಾ ಸಮಸ್ಯೆಗಳು ಏರ್ಪಾಡಾಗತ್ತೆ, ಅಂದ್ರೆ ಮನಸ್ತಾಪಗಳು ಉಂಟಾಗತ್ತೆ, ಎಲ್ಲ ಆಗತ್ತೆ. ಆದ್ರೆ ಇದೊಂಥರ ಪ್ರೇಮಿಗಳ ಕಥೆ ತರ. ಪ್ರೇಮಿಗಳಿಗೆ ಏನೋ ಮದುವೆ ಆಗ್ಬಿಡ್ತಾರೆ, ಮನೆಯಲ್ಲಿ ಇಷ್ಟ ಇರಲ್ಲ, ಬಂಧು ಬಳಗದಲ್ಲಿ ಇಷ್ಟ ಇರಲ್ಲ, ಒಂದ್ ಮಗು ಆದ ತಕ್ಷಣ ಎಲ್ರು ಕೂಡ ಸ್ನೇಹಿತರು, ಎಲ್ರು ಕೂಡ ಪ್ರೀತಿಸಕ್ ಶುರು ಮಾಡ್ತಾರೆ. ಹಾಗೇನೆ ನಿರ್ದೇಶಕರಿಂದ ಬಂದ ಒಂದು ಕೂಸು, ಅಲ್ಲಿ ಒಳಗಡೆ ಏನೇ ಮನಸ್ತಾಪ ಇರಲಿ, ಏನೇ ಇರಲಿ, ಇದು ಬಿಡುಗಡೆ ಸಮಯ ಬಂತು ಅಂದ್ರೆ ಎಲ್ರಿಗೂ ಹಬ್ಬದ ವಾತಾವರಣ. ಒಂದು ಮನೆಯ ನಮ್ಮ ಸಿನಿಮಾ, ನಮ್ಮ ಇದು ಚಿತ್ರ ಅಂತ ಹೇಳ್ಬಿಟ್ಟು ನಾವು ಇದನ್ನ ಎಲ್ರಿಗೂ ತಲುಪಿಸಕ್ ನೋಡ್ತೀವಿ. ಆ ಒಂದು ಇದು ಇವತ್ತಿನ ದಿವಸ ನಡೀಲಿ, ಈ ಚಿತ್ರ 100 ದಿನದ ಪರ್ಯಂತವಾಗಿ ಎಲ್ರೂ ಕೂಡ ಇಷ್ಟಪಡೋ ಹಾಗೆ ಎಲ್ರಿಗೂ ತಲುಪಿ ಈ ಚಿತ್ರ ಒಳ್ಳೆ ರೀತಿಯಾದಂತ ಯಶಸ್ಸು ಕಾಣ್ಲಿ ಅಂತ ಹೇಳ್ಬಿಟ್ಟು ನಾಗೇಂದ್ರ ಕುಮಾರ್ ಸರ್ ಜೈನ್ಗೆ ಮತ್ತೆ ನಮ್ಮ ಶೇಖರನ್ ಸರ್ಗೆ ಮತ್ತೆ ಎಲ್ಲ ಚಿತ್ರತಂಡದವರಿಗೂ ಕೂಡ ನಾನು ಶುಭಾಶಯವನ್ನು ಕೋರ್ತೀನಿ. ನಮಸ್ಕಾರ, ಧನ್ಯವಾದಗಳು ಸರ್. ಎಲ್ಲ ಹಿರಿಯ ಗಣ್ಯರಿಗೂ ಹಾಗೂ ನನ್ನ ಎದುರುಗಡೆ ಕೂತಿರತಕ್ಕಂತ ನನ್ನ ಎಲ್ಲ ಕಲಾಭಿಮಾನಿಗಳಿಗೂ, ಕಲಾವಿದರಿಗೂ ಹಾಗೂ ಮುಖ್ಯವಾಗಿ ನನ್ನ ಮಾಧ್ಯಮ ಸಹೋದರರಿಗೂ ನಮಸ್ಕಾರಗಳನ್ನು ಹೇಳ್ತೀನಿ. ನಾನು ಮತ್ತು ಜೈನ್ ಸರ್, ನಾನು ಒಬ್ಬ ರೈಲ್ವೆ ಕಾರ್ಮಿಕನಾಗಿದ್ದೆ. ಈಗ ಮೊನ್ನೆ ಜೂನ್ 24ರಂದು ನಿವೃತ್ತಿ ಹೊಂದಿದ್ದೀನಿ. ನನಗೂ ಜೈನ್ ಸರ್ಗೂ 1996ರಿಂದ ಒಂದು ಪರಿಚಯ. ಅವರು ರೈಲ್ವೆಯಲ್ಲಿ ಇದ್ರು. ಹಾಗಾಗಿ ರೈಲು ಜೀವಿಯಿಂದ ನಮ್ಮ ಪಯಣ ಸ್ಟಾರ್ಟ್ ಆಯ್ತು. ರಾಜೇಶ್ ಸರ್ ಜೊತೆ ನಾನು ಒಂದು ಅವಾಗ ಚಿಕ್ಕ ಪಾತ್ರದಲ್ಲಿ ಮಾಡಿ ಬಂದೆ. ಅದು ಅವಾಗ ಒಳ್ಳೆ ಝೂಮಲ್ಲಿ ಓಡ್ತಕ್ಕಂತ ಒಂದು ಸೀರಿಯಲ್ ಆಗಿತ್ತು. ಅದಾದ್ಮೇಲೆ ಅಜಯ ಸೀರಿಯಲ್ ಬಂತು. ಅಜಯ ಸೀರಿಯಲ್ ಬಂದಾದ್ಮೇಲೆ ನಾವು ಇನ್ನೂ ಹತ್ರ ಆದ್ವಿ. ಹಾಗೆ ಕೆಲವು ಸಿನಿಮಾಗಳಲ್ಲಿ ನಾನು ನಟನೆ ಮಾಡಿದೆ. ನನಗೂ ನಮ್ಮ ಅಪ್ಪಾಜಿ ತರ ಇರ್ತಕ್ಕಂಥ ಚಿನ್ನೇಗೌಡರಿಗೂ ಹೇಗಪ್ಪ ಪರಿಚಯ ಅಂದ್ರೆ, ನಾನು ಜೈನ್ ಸರ್ ಒಂದು ಅಮೃತ ವರ್ಷಧಾರೆ ಅಂತ ಒಂದು ಸೀರಿಯಲ್ ನ DD1ಗೆ ಕೊಡ್ಬೇಕಾಗಿತ್ತು. ಆಗ ನಾವು ಅವರು ಇದನ್ನ ಮಾಡ್ಬಿಟ್ಟು ಅಪ್ಪಾಜಿ ಹೆಸರೆಲ್ಲ ಹಾಕಿದ್ರೆ ನಮಗೆ ಬೇಗ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಅಪ್ಪಾಜಿನ ಪ್ರೊಡ್ಯೂಸರ್ ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟು ಆ DD ತಗೊಂಡು ಹಾಕಿ ಇದು ಮಾಡಿದ್ವಿ. ಅದು ಇನ್ನೂ ಪೆಂಡಿಂಗ್ ಅಲ್ಲಿ ಅಲ್ಲೇ ಇದೆ. ಸಾರ್ ಅಪ್ಪಾಜಿ ಕೊಟ್ಟಿರ್ತಕ್ಕಂಥ 10,000 ರೂಪಾಯಿ ಅಲ್ಲೇ ಇದೆ, ಇನ್ನು ಅದು ವಾಪಸ್ ಬರಲೇ ಇಲ್ಲ. ಅದು ನಮಗೆ ಬಹಳ ಇದಾಗ್ತಾ ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನನಗೊಂದು ಇದು ಬಂತು, ಆ ಅಮೃತ ವರ್ಷಧಾರೆನ ಒಂದು ಯಾವ್ದೋ ಒಂದು ಪ್ರೈವೇಟ್ ಚಾನಲ್ ಅವರು ತಗೊಂಡ್ಬಿಟ್ಟು ಮಾಡ್ತೀವಿ ಅಂತಂದು ಹೇಳ್ತಾ ಇದ್ದಾರೆ. ಅದು ಖಂಡಿತವಾಗ್ಲೂ ಬಹಳ ಅದ್ಭುತವಾಗಿದೆ. ಅದನ್ನ ನಾನು ಯಾಕೆ ಹೇಳಿದೆ ಅಂತಂದು ಹೇಳಿದ್ರೆ, ಗಗನ ಕುಸುಮ ಬರೋದಕ್ಕಿಂತ ಅದು ನಮಗೆ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಈಗ ಗಗನ ಕುಸುಮದಲ್ಲಿ ಅಂತಂದು ಹೇಳಿದ್ರೆ ನೀವು ಇದನ್ನ ಮಾಡ್ತೀರಾ ಅಂತಂದು ಹೇಳಿದ್ರು. ನಾನು ಒಬ್ಬ ಯೂನಿಯನ್ ಲೀಡರ್ ಆಗಿದ್ದೆ ರೈಲ್ವೆಯಲ್ಲಿ. ಆಗ ಅವರು ನೀವು ಒಂದು ಯೂನಿಯನ್ ಇಲ್ಲಿ ಲೀಡರ್ ಆಗಿರ್ಬೇಕು ಅಂತಂದು ಹೇಳಿದ್ರು. ನನಗೆ ಯಾಕೋ ಇಷ್ಟ ಆಗ್ಲಿಲ್ಲ. ಅಲ್ಲಿನೂ ಅದೇ ಇಲ್ಲಿನೂ ಇದೆ ಅಂತ ಸುಮ್ಮನೆ ಇದ್ದೆ. ಅವಾಗಿದ್ದು ಅವರೇನ ಕರೆದ್ಬಿಟ್ಟು, ಇಲ್ಲ ಸರ್ ನೀವೇ ಫಿಲಮ್ ಅಲ್ಲಿ ಡೈರೆಕ್ಟ್ರು, ನೀವೇ ಫಿಲಮ್ ಅಲ್ಲಿ ಡೈರೆಕ್ಟ್ರು ಅಂತಂದೇಳಿ ಇದನ್ ಮಾಡಿದ್ರು. ಅವಾಗ ನಾನು ಅವ್ರಿಗೆ ಬಹಳ ಧನ್ಯವಾದಗಳನ್ನ ಅರ್ಪಿಸ್ತಾ, ಶೇಖರ್ ಅವ್ರನ್ನ ನಮ್ಮ ಮನೆಗೆ ಕರೆಸ್ಬಿಟ್ಟು ನಮ್ಮ ಮನೆಯಲ್ಲೇನೆ ಫಸ್ಟ್ ಇನಾಗ್ರೇಷನ್ ಆಗ್ಬೇಕು ಅಂತಂದೇಳಿ ಅಲ್ಲಿ ಚಿತ್ರದ ಮುಹೂರ್ತವನ್ನ ಸ್ಟಾರ್ಟ್ ಮಾಡಿದ್ವಿ. ಹಾಗೂ
ಕೊನೆಯದಾಗಿ ಚಿತ್ರವನ್ನು ಕುಂಬಳಕಾಯಿ ಹೊಡಿತೀವಲ್ಲ ನಾವೆಲ್ಲ ಮುಗಿದ ಮೇಲೆ ಅದನ್ನು ನಮ್ಮ ಮನೆಯಲ್ಲೇ ಮಾಡ್ಬಿಟ್ಟು ಅವ್ರಿಗೆಲ್ಲರೂ ಸತ್ಕಾರ ಮಾಡ್ಬಿಟ್ಟು ಕಳಿಸಿದೆ ಅಂತ ಒಂದು ಸಂತೋಷ ಈ ಗಗನ ಕುಸುಮ ಇದರಲ್ಲಿ ನನಗಿದೆ ಅಂತಂದು ಹೇಳ್ತೀನಿ. ಈ ಗಗನ ಕುಸುಮ ನೀವೆಲ್ಲರೂ ಮಾಧ್ಯಮ ಮಿತ್ರರೆಲ್ಲರೂ ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಅನುಕೂಲ ಮಾಡಿದ್ರೆ, ಜನಗಳಿಗೆ ತಲುಪಿದ್ರೆ ಅವ್ರು ಬಂದು ನೋಡಿ ಅದಕ್ಕೆ ಹಾಕಿರ್ತಕ್ಕಂತ ಹಣದಲ್ಲಿ ಶೇಖರ್ ಅವರು ಅವರ ಹಣವನ್ನ ತಗೋಬಹುದಾಗುತ್ತೆ ಅಂತಂದ್ಬಿಟ್ಟು ಈ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿದ್ದೀನಿ, ನಂದು ಒಂದು ಬ್ಯಾನರ್ ಇದೆ. ದಯವಿಟ್ಟು ಪಾತ್ರದ ಬಗ್ಗೆ ಹೇಳಿ. ನಾನು ಒಬ್ಬ ಅದರಲ್ಲಿ ಡೈರೆಕ್ಟರ್, ಫಿಲಂ ಅಲ್ಲಿ ಡೈರೆಕ್ಟರ್ ರೋಲ್. ಅದೇ ಒಬ್ಬ ಹಳ್ಳಿ ಹುಡುಗಿನ ಒಬ್ಬ ಡೈರೆಕ್ಟರ್ ಆದವರು ಹಳ್ಳಿ ಹುಡುಗಿಯನ್ನ ಅಂದ್ರೆ ಒಬ್ಬ ಹೀರೋಯಿನ್ ಬೆಳೆದಿರ್ತಕ್ಕಂಥ ಹೀರೋಯಿನ್ ಡೈರೆಕ್ಟರ್ನ ಸ್ವಲ್ಪ ಅಪೋಸ್ ಮಾಡ್ಕೊಂತ ಇರ್ತಾರೆ. ಅಂತ ಸಂದರ್ಭದಲ್ಲಿ ಇವ್ರನ್ನ ಬಿಟ್ರೆ ಚಿತ್ರರಂಗದಲ್ಲಿ ಹೀರೋಯಿನ್ ಬಿಟ್ರೆ ಬೇರೆ ಯಾರು ಪ್ರೊಡ್ಯೂಸರ್ ಬರ್ತಾ ಇಲ್ಲ. ಅದಕ್ಕೆ ನನಗೆ ಡೈರೆಕ್ಟರ್ಗೆ ಏನಾಗುತ್ತೆ ಅಂದ್ರೆ ಇವಳು ಇಲ್ಲ ಅಂದ್ರೆ ಪಿಕ್ಚರ್ ಇಲ್ಲ ಅನ್ನಂಗ ಆಗುತ್ತಲ್ಲ, ಬೇಡ ಇವಳು ಬಿಟ್ಬಿಟ್ಟು ನಾನು ಒಬ್ಬ ಹುಡುಗಿನ ಕರ್ಕೊಂಡ್ಬಂದು ಮಾಡ್ತೀನಿ ಅನ್ನೋ ಒಂದು ಚಾಲೆಂಜ್ ತಗೊಂತೀನಿ. ಅವಾಗ ಒಂದು ವಿಲೇಜ್ ಹೋಗ್ಬಿಟ್ಟು ಒಂದು ವಿಲೇಜ್ ಹುಡುಗಿ ಏನೂ ಗೊತ್ತಿಲ್ದವಳು, ಟ್ರೈಲರ್ ಅಲ್ಲಿ ನೋಡಿದ್ರಿ, ಕೊಂಕಳಲ್ಲಿ ಬಗ್ಗೆ ಇದು ಬಿಂದಿಗೆ ಹಿಡ್ಕೊಂಡು ನೀರ್ ತಗೊಂಬರ್ತಕ್ಕಂಥ ಹುಡುಗಿನ ಕರ್ಕೊಂಡು ಬಂದು ಫಿಲಂ ಅಲ್ಲಿ ಅವಳನ್ನ ದೊಡ್ಡ ಹೀರೋಯಿನ್ ಮಾಡಿ ಬಾಂಬೆಗೆಲ್ಲ ಹಿಂದಿ ಫಿಲಂ ಅಲ್ಲೆಲ್ಲ ಮಾಡಕ್ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಅವಾಗ ಈ ಮೊದಲು ಇದ್ದವ್ರಿಗೆ ಸ್ವಲ್ಪ ರಿಯಲೈಸ್ ಆಗುತ್ತೆ, ಎಲ್ಲಾದ್ರಲ್ಲೂ ನಾವು ಒಂದು ಕಾಂಪ್ರಮೈಸ್ ಆಗಿ ಹೋಗ್ಬೇಕು, ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ಬೇಕು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಇಲ್ಲಿ ನಾನು ಅನ್ನೋದು ಯಾರಿಗೂ ಅದು ಶಾಶ್ವತ ಆಗಲ್ಲ. ಈವನ್ ಪ್ರೊಡ್ಯೂಸರ್ ಆಗಿ ಅಲ್ಲ, ಡೈರೆಕ್ಟರ್ ಆಗಿರ್ಬೋದು, ಇಲ್ಲ ಆಕ್ಟರ್ ಆಗಿರ್ಬೋದು. ಅದಕ್ಕೋಸ್ಕರ ನನ್ಗೆ ಒಂದು ಒಳ್ಳೆ ಪಾತ್ರವನ್ನ ಈ ಇದರಲ್ಲಿ ನಿರ್ವಹಿಸಕ್ಕೆ ನಮ್ಮ ನಾಗೇಂದ್ರ ಕುಮಾರ್ ಜೈನ್ ಸರ್ ಕೊಟ್ಟಿದ್ರು. ನಾನು ಹಳೆ ಫ್ರೆಂಡ್ಶಿಪ್ಗೆ ಒಂದು ಇದೊಂದು ಬೆಲೆ ಅಂತಂದ್ಬಿಟ್ಟು, ಆ ಬೆಲೆ ಕಟ್ಟಕ್ ಆಗಲ್ಲ ಫ್ರೆಂಡ್ಶಿಪ್ಗೆ, ಆದ್ರೆ ನಾನು ಆ ಬೆಲೆ ಅಂತ ತಿಳ್ಕೊಂಡ್ಬಿಟ್ಟು ಅವ್ರಿಗೆ ನಾನೊಂದು ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಶೇಖರ್ ಸರ್ ಅವ್ರೊಂಥರ ಮಗು ಇದ್ದಂಗೆ ಸರ್, ಪ್ರೊಡ್ಯೂಸರ್ ಖಂಡಿತವಾಗ್ಲು. ಅವರೇ ಹೋಗ್ಬಿಟ್ಟು ಕೆಲವು ಟೈಮ್ ನಲ್ಲಿ ಊಟ ತಗೊಂಡ್ಬಂದ್ಬಿಡೋರು. ಏಕೆ ಅಂತಂದ ಹೇಳಿದ್ರೆ ಆಕ್ಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಮಿಡ್ಲಲ್ಲಿ ಊಟದ ಟೈಮ್ ಇದ್ ಮಾಡಿದಾಗ ಆ ಊಟ ಟೈಮ್ ಲೇಟ್ ಆಯ್ತು ಅಂತಂದ ಹೇಳಿದ್ರೆ ಅವ್ರಿಗೆ ಹೊಟ್ಟೆ ಹಸಿವಾಗಿರುತ್ತೆ ಅಂತ ಪಾಪ ಅವರೇ ಹೋಗ್ಬಿಟ್ಟು ತಂದು ಕೊಡೋರು. ಅಂತ ಮನುಷ್ಯನ ಖಂಡಿತವಲ್ಲ, ಅಂತ ಪ್ರೊಡ್ಯೂಸರ್ನ ನಾನು ಇದುವರೆಗೆ ನಾನು ನೋಡ್ಲಿಲ್ಲ. ಅವ್ರಿಗೆ ತಾಯಿ ಭುವನೇಶ್ವರಿ ಒಳ್ಳೇದ್ ಮಾಡ್ಲಿ ಅಂತಂದು ಹೇಳ್ತಾ, ಈ ಚಿತ್ರ ಯಶಸ್ವಿ ಆಗ್ಲಿ ಅಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರಿಗೆ, ಸಭೆಯಲ್ಲಿರುವ ಪ್ರತಿಯೊಬ್ಬರಿಗೂ ಮತ್ತೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಕಾವ್ಯ ಪ್ರಕಾಶ್ ಅಂತ. ನಾನು ಕಲಾವಿದೆ, ಡಬ್ಬಿಂಗ್ ಕಲಾವಿದೆ, ಮತ್ತೆ ರಂಗಭೂಮಿಯಲ್ಲಿ ಕೂಡ ಕೆಲಸ ಮಾಡಿದ್ದೀನಿ. ಈ ಚಿತ್ರದಲ್ಲಿ ನನಗೆ ಗಗನ ಅನ್ನೋ ಒಂದು ಪಾತ್ರನ ಕೊಟ್ಟಿದ್ದಾರೆ. ಇದನ್ನ ನಾನು ಯಶಸ್ವಿಯಾಗಿ ಅಂದ್ರೆ ಈ ಪಾತ್ರನ ನಾನು ನಿರ್ವಹಿಸ್ತೀನಿ ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರವನ್ನ ಕೊಟ್ಟಿರುವಂತ ನಾಗೇಂದ್ರ ಕುಮಾರ್ ಜೈನ್ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಮತ್ತೆ ಚಿತ್ರರಂಗ ಅಂತಂದ್ರೆ ಮನರಂಜನೆಯ ಒಂದು ಪ್ರತೀಕ ಅಂತ ಹೇಳ್ಬೋದು. ಮನರಂಜನೆಯನ್ನು ನೀಡುವಂತಹ ಈ ತೆರೆ ಹಿಂದೆ ಎಷ್ಟೆಷ್ಟೆಲ್ಲ ಕಷ್ಟಗಳು, ನೋವುಗಳು ಇರುತ್ತೆ. ಅದನ್ನ ಜೈನ್ ಸರ್ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅದನ್ನ ನೀವು ಎಲ್ಲರೂ ದಯವಿಟ್ಟು ಅಂದ್ರೆ ನೋಡಿ ನಿಮ್ಮ ಹೇಗಿದೆ ಅಂತ ಅಂದ್ಬಿಟ್ಟು ತಿಳಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮ್ಯಾಮ್. ಹಾಗೆ ಆಶಾ ಮೇಡಮ್ ಸಿನಿಮಾ ಬಗ್ಗೆ ಒಂದೆರಡು ಮಾತು. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗೌರವಾನ್ವಿತರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಸ್ನೇಹಿತ ಬಳಗದವರಿಗೂ ಧನ್ಯವಾದಗಳು. ಏನಂತಂದ್ರೆ ನನ್ನ ಹೆಸರು ಆಶಾ. ಸೊ ನಾನು ಈ ಮೂವಿಲಿ ಬಂದ್ಬಿಟ್ಟು ಕುಸುಮ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಈ ಕ್ಯಾರೆಕ್ಟರ್ ಹೇಗಿದೆ ಅಂತಂದ್ರೆ ಸರ್ ಹೇಳ್ದಂಗೆ ಒಂದು ಹಳ್ಳಿ ಹುಡುಗಿನ ಕರ್ಕೊಂಡ್ ಬಂದು ಒಬ್ಬ ಡೈರೆಕ್ಟರ್ ಅಂದ್ರೆ 2 ಮುಖದಲ್ಲಿ ನಾವು ನೋಡ್ಬೋದು. ಏನಂದ್ರೆ ಒಂದು ಆ ಒಬ್ಬ ಹೀರೋಯಿನ್ ಒಂದು ಟಾಪ್ ಲೆವೆಲ್ಗೂ ಕರ್ಕೊಂಡು ಹೋಗ್ಬೋದು, ಅಥವಾ ಆ ಹೀರೋಯಿನ್ ಕಂಪ್ಲೀಟ್ ಆಗಿ ಏನಂತಂದ್ರೆ ಏನು ಇಲ್ಲ ಅನ್ನೋ ರೀತಿಯಲ್ಲೂ ಕೂಡ ಮಾಡಬಹುದು. ಆ ಒಂದು ಡೈರೆಕ್ಟರ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾಗಿ ಒಂದು ಮೂವಿನ ಮಾಡಿದ್ದಾರೆ. ಸೊ ದಯವಿಟ್ಟು ಎಲ್ರು ಇದ್ರ ಬಗ್ಗೆ ಸ್ವಲ್ಪ ಪಬ್ಲಿಸಿಟಿ ಕೊಟ್ಟು ನಮ್ಮ ಮೂವಿನ ಸಕ್ಸಸ್ ಆಗೋದಕ್ಕೆ
ಸಕ್ಸಸ್ ಆಗೋ ರೀತಿ ಮಾಡ್ಬೇಕಂತ ಕೇಳ್ಕೊತೀನಿ. ಅದೆಲ್ಲ ನಿಮ್ ಕೈಯಲ್ಲಿದೆ. ಮಾಧ್ಯಮ ಮಿತ್ರರು, ನೀವ್ ಯಾವ ರೀತಿ ನಮ್ಮ ಮೂವಿನ ತೋರಿಸ್ತಿರೋ ಅದ್ರ ಮೇಲೆ ಜನಗಳು ಕೂಡ, ಪ್ರೇಕ್ಷಕರು ಕೂಡ ಇದಾಗ್ತಾರೆ. ಜೊತೆಗೆ ಇಲ್ಲೆಲ್ಲ ಬಂದಿರೋಂತ ನಮ್ಮ ಸ್ನೇಹಿತರುಗಳಿಗೂ ಕೂಡ ಅಷ್ಟೇ, ದಯವಿಟ್ಟು ಪಬ್ಲಿಸಿಟಿ ಮಾಡಿ ಒಂದು ಒಳ್ಳೆ ಅದ್ಭುತವಾದಂತ ಚಿತ್ರನ ನಾಗೇಂದ್ರ ಸರ್ ಡೈರೆಕ್ಷನ್ ಮಾಡಿ, ಶೇಖರನ್ ಸರ್ ನಿರ್ಮಾಪಕರಾಗಿದ್ದಾರೆ. ಸೊ ಅವರೆಲ್ಲರಿಗೂ ಧನ್ಯವಾದ ಅಂತ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರಿಣಿ ನಟರಾಜ್. ಫಸ್ಟ್ ನನಗೆ ಈ ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ಡೈರೆಕ್ಟರ್ ಸರ್ಗೆ, ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಚಿಕ್ಕದಾಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಒಬ್ಳು ಪ್ರೊಡಕ್ಷನ್ ಅಲ್ಲಿ ಒಬ್ಳು ಕೆಲಸ ಮಾಡ್ತಿರೋ ಹುಡುಗಿನ ಡೈರೆಕ್ಟರ್ ಆದವರು ಎಲ್ಲಿವರೆಗೂ ಕರ್ಕೊಂಡು ಹೋಗಬಹುದು, ಡೈರೆಕ್ಟರ್ ಆದವ್ರದ್ದು ಎಷ್ಟು ಮುಖ್ಯ ಇರುತ್ತೆ ಅನ್ನೋದನ್ನ ತೋರ್ಸ್ಕೊಟ್ಟಿದೆ. ನನಗ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಪ್ರೌಡ್ ಫೀಲ್ ಇದೆ. ಎಲ್ಲಾ ವರ್ಷನ್ ಅನ್ನ ತೋರ್ಸುತ್ತೆ. ನನಗ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಖುಷಿ ಇದೆ. ಎಲ್ಲರೂ ಥಿಯೇಟರಿಗೆ ಬಂದು ಮೂವಿ ನೋಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಯಾವಾಗ ರಿಲೀಸ್ ಸಿನಿಮಾ? ಡೇಟ್ ಅನೌನ್ಸ್ ಮಾಡಿ. ನಾವು ಫಸ್ಟ್ ಮಾಡೋಣ. ಈಗ ಚಿನ್ನೇಗೌಡ್ರು ಸರ್ ಅವ್ರಿಗೆ ಸ್ವಲ್ಪ ಇದಕ್ಕೆ ಹೋಗಿ, ಅವ್ರ ಮೇಲೆ ಲೈಟ್ ಬೀಳಿ. ಚೆನ್ನಾಗಿ ಸ್ವಲ್ಪ ಮುಂದೆ ಬನ್ನಿ ನೀವೇ. ಓಕೆ. ಎಲ್ಲಿ ಮೇಡಮ್ ಬರಲಿಲ್ಲ? ಸಿಕ್ಕಿದ್ರು. ಇವರು ಗಣೇಶ್ ರಾವ್ ಆಫೀಸರ್, ಗಣೇಶ್ ರಾವ್ ಅವ್ರು ಇದಕ್ಕೆ ಬಂದಿರು. 2 ನಿಮಿಷ ಹೇಳ್ಬೇಕು.